ನಮಸ್ಕಾರ ಸ್ನೇಹಿತರೆ. ಈಗಾಗಲೇ ನಾವು ಅಧ್ಯಯನ ಕೌಶಲ್ಯಗಳು ಅನ್ನುವಂಥ ವಿಷಯದ ಮೇಲೆ ಚರ್ಚೆ ಮಾಡ್ತಾ ಇದ್ದೀವಿ. ಅಧ್ಯಯನ ಕೌಶಲ್ಯಗಳಲ್ಲಿ ನಾನು 3 ಭಾಗಗಳನ್ನು ಮಾಡಿದ್ದೀನಿ. ಆ 3 ಭಾಗಗಳಲ್ಲಿ ಈಗಾಗಲೇ 2 ಭಾಗಗಳು ಮುಗಿದಿದೆ. ಇದು 3ನೇ ಭಾಗ. ಅಂದರೆ ಅಧ್ಯಯನ ಕೌಶಲ್ಯಗಳು ಸ್ಟಡಿ ಸ್ಕಿಲ್ಸ್ ಪಾರ್ಟ್ 1 ಅನ್ನೋದರಲ್ಲಿ ಅವಲೋಕನ ಕೌಶಲ್ಯ ಮತ್ತು ಓದುವ ಕೌಶಲ್ಯಗಳ ಬಗ್ಗೆ ನಾವು ವಿವರವಾಗಿ ಚರ್ಚೆ ಮಾಡಿದ್ದೀವಿ. ಅದೇ ರೀತಿ ಅಧ್ಯಯನ ಕೌಶಲ್ಯಗಳು ಭಾಗ 2ರಲ್ಲಿ ಕೇಳುವ ಕೌಶಲ್ಯಗಳು ಮತ್ತು ನೆನಪಿನ ಕೌಶಲ್ಯಗಳು, ಅಭಿವ್ಯಕ್ತಿ ಕೌಶಲ್ಯಗಳು, ಮಾತನಾಡುವ ಕೌಶಲ್ಯಗಳು, ಈ 4 ಅಂಶಗಳನ್ನು ಚರ್ಚೆ ಮಾಡಿದ್ದೀವಿ. ಇವಾಗ ನಾವೇನು ಚರ್ಚೆ ಮಾಡೋಣ ಅಂತಂದರೆ ಅಧ್ಯಯನ ಕೌಶಲ್ಯಗಳು ಭಾಗ 3. ಅಧ್ಯಯನ ಕೌಶಲ್ಯಗಳು ಭಾಗ 3. ಅದಕ್ಕೂ ಮುಂಚೆ ನಾನು ತಮ್ಮಲ್ಲಿ ವಿನಂತಿಸಿಕೊಳ್ಳೋದೇನಂತಂದರೆ, ನನ್ನ ವಿಡಿಯೋನ ಕೇಳಿ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿ ನಿಮ್ಮ ಸ್ನೇಹಿತರಿಗೆ ಇದನ್ನು ಫಾರ್ವರ್ಡ್ ಮಾಡಿ ಅಂತ ವಿನಂತಿಸಿಕೊಳ್ತೀನಿ. ಈಗ ಅಧ್ಯಯನ ಕೌಶಲ್ಯಗಳು ಸ್ಟಡಿ ಸ್ಕಿಲ್ಸ್ ಪಾರ್ಟ್ 3 ಅಧ್ಯಯನ ಕೌಶಲ್ಯಗಳು ಭಾಗ 3ರಲ್ಲಿ ಏನೇನು ಚರ್ಚೆ ಮಾಡೋಣ ಅಂತಂದರೆ, ಬರಹ ಕೌಶಲ್ಯಗಳು, ಪರೀಕ್ಷಾ ಕೌಶಲ್ಯಗಳು, ಸಮಯ ನಿರ್ವಹಣಾ ಕೌಶಲ್ಯಗಳು, ಏಕಾಗ್ರತೆ ಮತ್ತು ಅದರ ರೂಢಿ ಅನ್ನುವಂಥ 4 ವಿಷಯಗಳನ್ನು ಚರ್ಚೆ ಮಾಡಿದ್ವಿ. ಅಂತಂದರೆ ಅಧ್ಯಯನ ಕೌಶಲ್ಯಗಳು ಅಂದರೆ ಒಬ್ಬ ವಿದ್ಯಾರ್ಥಿ ಅಧ್ಯಯನಶೀಲ ಆಗಬೇಕು, ಆ ಅಧ್ಯಯನದಲ್ಲಿ ಯಶಸ್ಸನ್ನು ಕಾಣಬೇಕು ಅಂತಂದರೆ ಈ ಅಂಶಗಳಿದ್ದರೆ ಅವನು ಖಂಡಿತವಾಗಿ ಯಶಸ್ಸನ್ನು ಸಾಧಿಸ್ತಾನೆ ಸ್ನೇಹಿತರೆ. ಹಾಗಾಗಿ ನಾವು ಈ ದಿನ ಬರಹ ಕೌಶಲ್ಯಗಳು ಅಂದರೆ ಏನು, ಬರಹ ಕೌಶಲ್ಯಗಳಂತಂದರೆ ಏನು, ಯಾವುದಕ್ಕೆ ನಾವು ಬರಹ ಕೌಶಲ್ಯಗಳಂತೀವಿ, ಇಲ್ಲಿ ನಾವು ಏನನ್ನು ತಿಳ್ಕೊಂಡಿರ್ತೀವಿ, ಏನನ್ನು ಕಲ್ತಿರ್ತೀವಿ, ಏನನ್ನು ಕೇಳಿರ್ತೀವಿ, ಅದನ್ನು ಬರವಣಿಗೆಯ ರೂಪದಲ್ಲಿ ವ್ಯಕ್ತಪಡಿಸೋದಕ್ಕೆ ನಾವು ಬರಹ ಅಂತ ಹೇಳ್ತೀವಿ. ಏನನ್ನು ನಾವು ಯಾರಿಗೋ ಒಂದು ಸಂವಹನ ಮಾಡಬೇಕಾಗಿದೆ, ಯಾರಿಗೋ ಯಾವುದೋ ಒಂದು ವಿಷಯವನ್ನು ಹೇಳಬೇಕಾಗಿದೆ, ಅದನ್ನು ನಾವು ಮೌಖಿಕವಾಗಿ ಹೇಳ್ಬೋದು, ಶಬ್ದಗಳ ಮೂಲಕನೂ ಹೇಳ್ಬೋದು, ಅಥವಾ ಬರವಣಿಗೆಯ ಮೂಲಕನೂ ಹೇಳ್ಬೋದು. ಅಂದರೆ ಇಲ್ಲಿ ಈ ಬರಹ ಅನ್ನೋದು ಏನು ಅಂತಂದರೆ ನಮ್ಮಲ್ಲಿರ್ತಕ್ಕಂಥ ಜ್ಞಾನವನ್ನು ವ್ಯಕ್ತಪಡಿಸಲಿಕ್ಕೆ ಇರುವಂತಹ ಒಂದು ವಿಶೇಷವಾದ ಮಾರ್ಗ ಅಂತ ನಾವು ಹೇಳ್ತೀವಿ. ಅದನ್ನು ಮೌಖಿಕವಾಗಿ ವ್ಯಕ್ತ ಮಾಡ್ಬೋದು, ಲಿಖಿತವಾಗಿ ವ್ಯಕ್ತ ಮಾಡ್ಬೋದು. ಇಲ್ಲಿ ಲಿಖಿತವಾಗಿ ವ್ಯಕ್ತ ಮಾಡಬೇಕಾದಾಗ ನಮಗೆ ಬರಹ ಅನ್ನೋದು ಮುಖ್ಯವಾಗ್ತದೆ. ಇಲ್ಲಿ ಬರಹ ಅಂದರೆ ಏನು, ಯಾಕೆ ಬರಹಕ್ಕೆ ಅಷ್ಟು ಮಹತ್ವ? ನೋಡಿ ವಿದ್ಯಾರ್ಥಿನಿಯರೇ, ನಾವೆಲ್ಲ ಏನು ಮಾಡ್ತೀವಿ ಅಂತಂದರೆ ವರ್ಷ ಪೂರ್ತಿ ಓದ್ತೀವಿ, ಸೆಮಿಸ್ಟರ್ ಪೂರ್ತಿ ಓದಿ ಸೆಮಿಸ್ಟರ್ ಕೊನೆಗೆ ಒಂದು ಪರೀಕ್ಷೆಯನ್ನು ಬರೀಬೇಕು. ಆ ಪರೀಕ್ಷೆಯ ಆಧಾರದ ಮೇಲೆ ನಮ್ಮ ಅಂಕಗಳು ನಿರ್ಧಾರ ಆಗ್ತವೆ. ಆ ಅಂಕಗಳ ಆಧಾರದ ಮೇಲೆ ನಮಗೆ ಮುಂದೆ ಫಲಿತಾಂಶ, ನಂತರ ಅದರ ಮೇಲೆ ಮುಂದಿನ ಕೋರ್ಸ್ಗಳು ಅಥವಾ ನೌಕರಿ, ಹೀಗೆ ಒಂದು ಅಂಕಗಳ ಮೇಲೆ ನಾವು ಏನು ಮಾಡ್ತಾ ಇದ್ದೀವಿ ಅಂತಂದರೆ ನಮ್ಮ ಮುಂದಿನ ಭವಿಷ್ಯವನ್ನು ನಿರ್ಧರಿಸ್ತಾ ಇದ್ದೀವಿ. ಅದಕ್ಕಾಗಿ ನಾವು ಪರೀಕ್ಷೆಗಳನ್ನು ತೆಗೆದುಕೊಳ್ತೀವಿ. ಆ ಪರೀಕ್ಷೆಗಳನ್ನು ನಾವು ಬರೀಬೇಕಾದ್ರೆ ಬರಹ ಕೌಶಲ್ಯ ಬೇಕು. ಮೌಖಿಕ ಪರೀಕ್ಷೆ ಇತ್ತು ಅಂತಂದರೆ ಹೇಳುವ ಕೌಶಲ್ಯ, ಮಾತನಾಡುವ ಕೌಶಲ್ಯ ಬೇಕಾಗ್ತಾ ಇದೆ. ನಾನು ಈ ಹಿಂದೆ ಚರ್ಚೆ ಮಾಡಿದ್ದೀನಿ ಮಾತನಾಡುವ ಕೌಶಲ್ಯದ ಬಗ್ಗೆ. ಈಗ ಬರಹ ಕೌಶಲ್ಯ ಅಂತಂದರೆ ಏನು? ಇಲ್ಲಿ ನಾವು ಸೆಮಿಸ್ಟರ್ ಪೂರ್ತಿ ಏನು ವಿಷಯಗಳನ್ನು ಕಲ್ತಿರ್ತೀವಿ, ಆ ವಿಷಯವನ್ನು ನಮಗೆ ಕೊಟ್ಟಂಥ ಸಮಯದಲ್ಲಿ ನಮಗೆ ಕೇಳಿದಂಥ ಪ್ರಶ್ನೆಗಳಿಗೆ ಸುವ್ಯವಸ್ಥಿತವಾಗಿ ಬರೆಯುವುದೇ ಬರಹ ಅಂತ ನಾವು ಹೇಳ್ತೀವಿ. ಅಂದರೆ ನಾವು ಕೇಳಲಾದ ಪ್ರಶ್ನೆಗಳಿಗೆ ವ್ಯವಸ್ಥಿತವಾಗಿ ಉತ್ತರ ಕೊಟ್ವಿ ಅಂತಂದರೆ ಅದಕ್ಕೆ ಬರಹ. ಹಾಗಾದರೆ ಇಲ್ಲಿ ಬರಹ ಕೌಶಲ್ಯಗಳು ಅಂತಂದರೆ ಏನು? ನೋಡಿರಿ, ಯಾವುದೇ ಕೆಲಸ ಮಾಡಿರಿ ಅದಕ್ಕೆ ಕೌಶಲ್ಯಗಳು ಬೇಕು. ಒಂದೇ ಅಂತಲ್ಲ, ಬೇಕಾದ ಕೆಲಸ ಮಾಡಿರಿ ಅದಕ್ಕೆ ಕೌಶಲ್ಯಗಳು ಅನ್ನೋದು ಭಾಳ ಪ್ರಮುಖ ಆಗಿರ್ತವೆ. ಕೌಶಲ್ಯಗಳಿಲ್ಲ ಅಂತಂದರೆ ಕೆಲಸ ಯಶಸ್ವಿಯಾಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಕೌಶಲ್ಯಗಳಿಲ್ಲ ಅಂತಂದರೆ ಕೆಲಸದಲ್ಲಿ ಪರಿಪಕ್ವತೆ, ದಕ್ಷತೆ, ಪರಿಣಾಮಕಾರಿತ್ವ ಬರಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಕೆಲಸ ಪರಿಣಾಮಕಾರಿ ಆಗಬೇಕು ಅಂತಂದರೆ ನಾವು ಆ ಕೆಲಸದಲ್ಲಿ ನಮ್ಮದೇ ಆದ ಕೆಲವೊಂದು ಬುದ್ಧಿಮತ್ತೆಗಳನ್ನು, ಪರಿಣಿತತೆಗಳನ್ನು, ಕೌಶಲ್ಯಗಳನ್ನು ಬಳಸಿಕೊಂಡು ಆ ಕೆಲಸ ಮಾಡಿದರೆ ಆ ಕೆಲಸಕ್ಕೆ ಉತ್ತಮವಾದ ಫಲಿತಾಂಶಗಳು ದೊರಕ್ತಾ ಇದ್ದಾವೆ.
ಅದೇ ರೀತಿ ಬರವಣಿಗೆಗಳಿಗೂ ಕೆಲವೊಂದು ಕೌಶಲ್ಯಗಳಿದ್ದಾವೆ. ನಮ್ಮ ಬರವಣಿಗೆ ಯಾವ ರೀತಿ ಇದ್ದರೆ ನಾವು ಹೆಚ್ಚು ಅಂಕಗಳನ್ನು ಪಡಿಬಹುದು, ಯಾವ ರೀತಿ ಬರೆದ್ರೆ ಇತರರಿಗೆ ಆ ವಿಷಯ ಅರ್ಥ ಆಗುತ್ತೆ ಅನ್ನೋದಕ್ಕೆ ನಾವಿಲ್ಲಿ ವಿಶೇಷವಾದ ಆಸಕ್ತಿಯನ್ನು ವಹಿಸಬೇಕು. ಇಲ್ಲಿ ಬರವಣಿಗೆಗೆ ಏನಾಗಿರಬೇಕು ಅಂತಂದರೆ ಹೆಂಗೆ ನಮ್ಮ ಬರಹ ಇರಬೇಕು ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಕೌಶಲ್ಯಗಳ ಬಗ್ಗೆ ಮತ್ತೆ ಚರ್ಚೆ ಮಾಡೋಣ, ಹಾಗೆ ಚರ್ಚೆ ಮಾಡ್ತಾನೆ ಹೋಗ್ತೀನಿ. ಬರಹಗಳು ಹೆಂಗಿರಬೇಕು ಅಂತಂದರೆ ಮೊದಲು ಅಕ್ಷರಗಳು ಸ್ಪಷ್ಟವಾಗಿರಬೇಕು. ನಾವು ಬರಿತಕ್ಕಂಥ ಅಕ್ಷರ ಏನಿರಬೇಕು ಅಂತಂದರೆ ಸ್ಪಷ್ಟವಾಗಿರಬೇಕು. ಅಕ್ಷರಗಳು ಸ್ಪಷ್ಟವಾಗಿದ್ವು ಅಂತಂದರೆ ನಮ್ಮ ಬರವಣಿಗೆ ಎಲ್ಲರಿಗೂ ಅರ್ಥವಾಗ್ತದೆ. ಓದಿದೊಡನೆ ಅದು ಅರ್ಥ ಆಯಿತು ಅಂತಂದರೆ ಆ ಅರ್ಥ ಆದಮೇಲೆ ಅವರು ಪ್ರತಿಕ್ರಿಯೆಯನ್ನು ಕೊಡ್ತಾರೆ. ನಮ್ಮ ಬರವಣಿಗೆ ಅವರಿಗೆ ಅರ್ಥ ಆಗಿಲ್ಲ ಅಂತಂದರೆ ಯಾವ ರೀತಿಯಾದ ಪ್ರತಿಕ್ರಿಯೆ ಬರಲಿಕ್ಕೆ ಸಾಧ್ಯ ಇದೆ ಸ್ನೇಹಿತರೆ? ಅದಕ್ಕಾಗಿ ಅಕ್ಷರಗಳು ಸ್ಪಷ್ಟವಾಗಿರಬೇಕು, ಅಕ್ಷರಗಳು ಸುಂದರವಾಗಿರಬೇಕು. ಅಕ್ಷರಗಳು ನೋಡಿದ್ರೆ ಹೆಂಗಿರಬೇಕು ಅಂತಂದರೆ ಮುತ್ತುಗಳನ್ನು ಜೋಡಿಸಿಟ್ಟಂಗಾಗಿರಬೇಕು. ಅಷ್ಟು ನೀಟಾಗಿ ಎಲ್ಲ ಅಕ್ಷರಗಳು ಒಂದೇ ಸಮಾನವಾಗಿ, ಮೊದಲ ಅಕ್ಷರ ಹೆಂಗಿರ್ತದೆ ಹಾಗೆ ಎಲ್ಲ ಅಕ್ಷರಗಳು ಒಂದೇ ಸಮಾನವಾಗಿ ಕೊಂಬು, ಅದಕ್ಕೆ ಏನು ಅಕ್ಷರಗಳನ್ನು ಬರೆಯುವಂಥ ಶೈಲಿ ಇರ್ಬೋದು, ಸ್ಟೈಲ್ ಇರ್ಬೋದು, ಅವು ಎಲ್ಲವೂ ಒಂದೇ ರೀತಿಯಾದ ಶೈಲಿ ಒಳಗೆ ಒಂದು ಸುಂದರವಾಗಿ ವ್ಯಕ್ತಪಡಿಸಿವಿ ಅಂತಂದರೆ ಓದುಗರಿಗೆ ಏನಾಗ್ತದೆ ಅಂತಂದರೆ ಓದುಗರಿಗೆ ಅದು ಮುದ ನೀಡ್ತದೆ. ಅದನ್ನು ಓದಿದವರು ಅದನ್ನು ಅರ್ಥೈಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ. ಅವ್ರು ಅರ್ಥ ಮಾಡ್ಕೊಂಡ್ರು ಅಂತಂದರೆ ನಿಮಗೆ ಪ್ರತಿಕ್ರಿಯೆ ಬರ್ತಾ ಇದೆ, ಪರೀಕ್ಷೆಯಲ್ಲಿ ಇದಾದರೆ ಒಳ್ಳೆಯ ಅಂಕಗಳು ಬರ್ತಾವೆ. ಅದೇ ರೀತಿ ನಮ್ಮ ಅಕ್ಷರಗಳು ಹೆಂಗಿರಬೇಕು ಅಂತಂದ್ರೆ ಅರ್ಥವಾಗುವಂಗಿರಬೇಕು. ಅಕ್ಷರಗಳು ನೋಡ್ರಿ, ಈಗ ಎಲ್ಲರಿಗೂ ಒಂದೇ ರೀತಿಯಾದ ಅಕ್ಷರಗಳನ್ನು ಬರಲಿಕ್ಕೆ ಆಗಂಗಿಲ್ಲ. ಯಾಕಂತಂದರೆ ನಾವೆಲ್ಲರೂ ಡಿಫ್ರೆಂಟಾಗೇ ಇದ್ದೀವಿ. ಒಬ್ರು ಹಂಗೆ ಇನ್ನೊಬ್ರಿಲ್ಲ, ಇನ್ನೊಬ್ರು ಹಂಗೆ ಮತ್ತೊಬ್ರಿಲ್ಲ, ಪ್ರತಿಯೊಬ್ಬರು ಇಲ್ಲಿ ವಿಭಿನ್ನನೇ. ಈ ರೀತಿ ವಿಭಿನ್ನವಾಗಿದ್ದಾಗ ಅಕ್ಷರಗಳು ಕೂಡ ಅದೇ ರೀತಿ ಅವರಲ್ಲಿರ್ತಕ್ಕಂಥ ಭಾವನೆಗಳು, ಅವರಲ್ಲಿರ್ತಕ್ಕಂಥ ವಿಚಾರಗಳು, ಅವರಲ್ಲಿರ್ತಕ್ಕಂಥ ಬುದ್ಧಿಶಕ್ತಿ, ಅವರಲ್ಲಿರ್ತಕ್ಕಂಥ ಶಿಸ್ತು, ಅವರಲ್ಲಿರ್ತಕ್ಕಂಥ ಸಮಯ ಪ್ರಜ್ಞೆ, ಅವರಲ್ಲಿರ್ತಕ್ಕಂಥ ಒಂದು ಏನು ಗುಣಗಳಿರ್ತವೆ ಅವೆಲ್ಲವುಗಳು ಇಲ್ಲಿ ಏನಾಗ್ತವೆ ಅಂತಂದರೆ ಇದರ ಮೇಲೆ ಪರಿಣಾಮ ಬೀರ್ತವೆ. ಅವ್ರು ಹೊಂದಿರತಕ್ಕಂಥ ಮನೋಭಾವನೆಗಳು, ಮನೋಧೋರಣೆಗಳು ಅವು ನಮ್ಮ ಎಲ್ಲವನ್ನು ಏನು ಮಾಡ್ತಾವೆ ಅಂತಂದರೆ ನಿರ್ಧಾರ ಮಾಡ್ತಾ ಇದ್ದಾವೆ. ಅದು ಆ ರೀತಿ ನಾ ಇಲ್ಲಿ ಹೇಳೋದು ಏನು ಅಂತಂದರೆ ಅಕ್ಷರಗಳು ಅರ್ಥವಾಗಿ ಇರಬೇಕು. ನೀನು ಹಂಗೆ ಬರಿ ಅಂತ ಹೇಳಂಗಿಲ್ಲ. ಒಬ್ರು ಹೆಂಗೆ ಬರೀತಾರೆ ಇನ್ನೊಬ್ರು ಹಂಗೆ ಬರೀಬೇಕಂತಿಲ್ಲ. ಯಾಕಂದ್ರೆ ಅವ್ರಂಗೆ ನಾವಿಲ್ಲ, ನಮ್ಮಂಗೆ ಅವರಿಲ್ಲ, ಅದು ಕೂಡ ಗಮನದಲ್ಲಿರಲಿ. ಆದರೆ ಅಟ್ಲೀಸ್ಟ್ ಅದು ಏನಾಗಬೇಕು ಅಂತಂದರೆ ನೋಡುಗರಿಗೆ ಅರ್ಥ ಆಗಬೇಕು. ಆ ರೀತಿ ನಾವೇನು ಮಾಡಬೇಕು ಅಂತಂದರೆ ಅಕ್ಷರಗಳನ್ನು ಬರಿಬೇಕಾಗ್ತದೆ. ನೆಕ್ಸ್ಟ್ ಇಲ್ಲಿ ಮುಖ್ಯವಾಗಿ ಏನು ಅಂತಂದರೆ ನಿರ್ದಿಷ್ಟ ಉದ್ದೇಶವನ್ನು ಹೊಂದಿದಂಥ ಬರವಣಿಗೆ ಇರಬೇಕು. ನಮ್ಮ ಬರವಣಿಗೆಗೆ ನಿರ್ದಿಷ್ಟ ಉದ್ದೇಶ ಇರಬೇಕು. ನೋಡಿ, ನಾ ಏನಂತಂದರೆ ದೂರದಲ್ಲಿರೋ ನಮ್ಮ ಗೆಳೆಯ ಅಥವಾ ಗೆಳತಿಗೆ ಏನೋ ಸಂದೇಶಗಳನ್ನು ತಿಳಿಸ್ಬೇಕಾಗಿತ್ತು. ಆಕೆ ಹುಟ್ಟುಹಬ್ಬಕ್ಕೆ ಶುಭಾಶಯಗಳನ್ನು ಕೋರಬೇಕಾಗಿತ್ತು. ಆ ಶುಭಾಶಯಗಳನ್ನು ಕೋರ್ಲಿಕ್ಕೆ ನಾನೇನು ಬರಿತೀನಿ ಅಂತಂದರೆ ಪತ್ರಗಳನ್ನು ಬರಿತೀನಿ. ಶುಭಾಶಯನ ಕೋರು ಗ್ರೀಟಿಂಗ್ಸ್ ಕಾರ್ಡನ್ನು ನಾನು ಏನು ಮಾಡ್ತೀನಿ ಅಂತಂದರೆ ಬರಿತೀನಿ. ಅಂದರೆ ಇಲ್ಲಿ ಉದ್ದೇಶ ಏನು? ನಾನು ಹುಟ್ಟುಹಬ್ಬಕ್ಕೆ ಶುಭಾಶಯಗಳನ್ನು ತಿಳಿಸ್ಬೇಕು. ಉದ್ದೇಶ ಸ್ಪಷ್ಟವಾಗಿರಬೇಕು. ಇಲ್ಲಿ ನನ್ನ ಬರವಣಿಗೆ ಉದ್ದೇಶ ಏನಿದೆ ಅಂತಂದರೆ ನಾನು 5 ಅಂಕಗಳಿಗೆ 5 ಅಂಕಗಳನ್ನು ಪಡೆಯಲಿಕ್ಕೆ ಉತ್ತರವನ್ನು ಬರೀಬೇಕು. ಕೇಳಲಾದ ಪ್ರಶ್ನೆಗಳಿಗೆ ಉತ್ತರಿಸಬೇಕು. ಇದು ಎದರ ಮೂಲಕ? ಬರವಣಿಗೆಯ ಮೂಲಕ. ಅಂದರೆ ಇಲ್ಲಿ ಏನಿರಬೇಕು ಅಂತಂದರೆ ನಮ್ಮ ಬರವಣಿಗೆಗೆ ನಿರ್ದಿಷ್ಟ ಉದ್ದೇಶ ಇರಬೇಕು. ಅಂದಾಗ ಆ ನಿರ್ದಿಷ್ಟ ಉದ್ದೇಶದಿಂದ ಕೂಡಿದಂಥ ಬರವಣಿಗೆ ಇತರರನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ, ಇತರರಿಗೆ ಅದು ಅರ್ಥ ಆಗ್ತದೆ. ನಿರ್ದಿಷ್ಟ ಉದ್ದೇಶ ಇತ್ತು ಅಂತಂದರೆ ಅವಾಗ ನಿಮಗೆ ಪ್ರತಿಕ್ರಿಯೆ ಬಂದೇ ಬರ್ತಾ ಇದೆ. ಇನ್ನೂ ಹೇಳಬೇಕು ಅಂತಂದರೆ ನಾವು ಬರ್ತಕ್ಕಂಥ ಅಕ್ಷರಗಳ ಗಾತ್ರ ಆಗಿರ್ಬೋದು, ನಾವು ಮಾಡ್ತಕ್ಕಂಥ ವಾಕ್ಯ ರಚನೆಗಳಾಗಿರ್ಬೋದು, ಅದರಲ್ಲಿ ಬಳಸ್ತಕ್ಕಂಥ ಚರಣಗಳು, ವಾಕ್ಯ ವೃಂದ ಸಾಕಷ್ಟು ಏನಾಗಿರಬೇಕು ಅಂತಂದರೆ ವ್ಯವಸ್ಥಿತವಾದ ರೀತಿ ಒಳಗಿರಬೇಕು. ಅಕ್ಷರಗಳ ಗಾತ್ರ ಒಂದು ಕಡೆ ದೊಡ್ಡ ಬರೆದು ಇನ್ನೊಂದು ಕಡೆ ಸಣ್ಣ ಬರೆಯೋದಿಲ್ಲ, ಒಂದೇ ಗಾತ್ರದೊಳಗೆ ಬರೆಯೋದು. ಇತ್ತಾಗ ದೊಡ್ಡನೂ ಅಲ್ಲ, ಇತ್ತಾಗ ಸಣ್ಣನೂ ಅಲ್ಲ, ಮೀಡಿಯಮ್ ಆಗಿ ನಾವೇನು ಮಾಡಬೇಕು ಅಂತಂದರೆ ಒಂದೇ ಸ್ಟೈಲ್ ಒಳಗೆ ಬರೀಬೇಕು. ಒಂದೇ ಪಾಂಟ್ ಸ್ಟೈಲ್ ಅಂತ ಹೇಳ್ತೀವಿ ನಾವು. ಪಾಂಟ್ ಸ್ಟೈಲ್ ಆಗಿರ್ಬೋದು, ಪಾಂಟ್ ಸೈಜ್ ಆಗಿರ್ಬೋದು. ಪಾಂಟ್ ಸೈಜ್ ಅದು ಏನಿರಬೇಕು ಅಂತಂದರೆ ಒಂದೇ ರೀತಿಯಾಗಿರಬೇಕು. ಅದರಲ್ಲಿ ಹೆಚ್ಚು ಕಡಿಮೆ ಆಗಬಾರ್ದು. ಅದೇ ರೀತಿ ವಾಕ್ಯ ರಚನೆ ಹೆಂಗಿರಬೇಕು ಅಂತಂದರೆ ಆ ವಾಕ್ಯ ದೀರ್ಘನೂ ಆಗಿರ್ಬೋದು, ಸಂಕ್ಷಿಪ್ತನೂ ಆಗಿರ್ಬೋದು. ಅವಶ್ಯಕತೆ ಇದ್ದಲ್ಲಿ ಪೂರ್ಣ ವಿರಾಮ, ಅಲ್ಪ ವಿರಾಮಗಳನ್ನು ಬಳಸಿಕೊಂಡು ವಾಕ್ಯಗಳ ರಚನೆ ಇರಬೇಕು. ಕರ್ತು, ಕರ್ಮ, ಕ್ರಿಯಾ
ಇಲ್ಲಿ ವ್ಯಾಕರಣಬದ್ಧವಾಗಿರಬೇಕು. ವ್ಯಾಕರಣ ಅಲ್ಲಿತ್ತು ಅಂತಂದರೆ ನಿಮ್ಮ ವಾಕ್ಯ ರಚನೆ ಚೆನ್ನಾಗಿ ಬಂದೇ ಬರುತ್ತೆ. ಕರ್ತೃ, ಕರ್ಮ, ಕ್ರಿಯೆ ಇವುಗಳನ್ನು ಚೆನ್ನಾಗಿ ತಿಳ್ಕೊಂಡು ನಾವು ವ್ಯಾಕರಣಬದ್ಧವಾಗಿ ಬರೆದ್ವಿ ಅಂತಂದರೆ ನಮ್ಮ ಬರವಣಿಗೆಗೆ ಒಂದು ಬೆಲೆ ಇರುತ್ತೆ. ವಾಕ್ಯ ರಚನೆ ಹೆಂಗಿರಬೇಕು ಅಂತಂದರೆ ಸಂಕ್ಷಿಪ್ತವಾದ ವಾಕ್ಯ ರಚನೆ, ಅಷ್ಟೇ ಅರ್ಥ ಕೊಡ್ತಿರ್ಬೇಕು. ಆ ರೀತಿಯಾದ ವಾಕ್ಯ ರಚನೆಯನ್ನು ನಾವೇನು ಮಾಡಬೇಕು ಅಂತಂದರೆ ನಮ್ಮ ಬರವಣಿಗೆಯಲ್ಲೂ ಅಳವಡಿಸ್ಕೋಬೇಕು ಸ್ನೇಹಿತರೆ. ಅದೇ ರೀತಿ ನಾವು ಉತ್ತಮ ಬರವಣಿಗೆಯ ಕೌಶಲ್ಯವನ್ನು ಹೊಂದಬೇಕು ಅಂತಂದರೆ ಏನು ಮಾಡಬೇಕು ಅನ್ನುವಂಥ ಪ್ರಶ್ನೆ ನಮ್ಮೆಲ್ಲರನ್ನು ಕಾಡದೇ ಇರೋದು. ನಮ್ಮೆಲ್ಲರಿಗೂ ಈ ಪ್ರಶ್ನೆ ಇರೋದೆ, ಸರ್ ಬರವಣಿಗೆ ಬಗ್ಗೆ ಇಷ್ಟೆಲ್ಲ ಹೇಳ್ತಿರಲ್ಲ, ಈಗ ನಾನು ಸ್ಪಷ್ಟವಾಗಿ ಬರೀಬೇಕು, ಸುಂದರವಾಗಿ ಬರೀಬೇಕು, ಎಲ್ಲರಿಗೂ ಅರ್ಥವಾಗುವಂಗೆ ಬರೀಬೇಕು, ನನ್ನ ಬರವಣಿಗೆಯಲ್ಲಿ ಉದ್ದೇಶ ಇರಬೇಕು, ನನ್ನ ಅಕ್ಷರಗಳ ಗಾತ್ರ ಆಗಿರ್ಬೋದು, ವಾಕ್ಯ ರಚನೆ ಆಗಿರ್ಬೋದು, ವಾಕ್ಯ ವೃಂದ ಆಗಿರ್ಬೋದು ವ್ಯವಸ್ಥಿತವಾಗಿರಬೇಕು ಅಂತ ಹೇಳ್ತಿದ್ರಲ್ಲ, ಹಾಗೆ ನಾನು ಬರೀಬೇಕು ಅಂತಂದರೆ ಏನು ಮಾಡಬೇಕು? ಆ ರೀತಿ ನನ್ನ ಬರವಣಿಗೆ ಆಗಬೇಕು ಅಂತಂದರೆ ಏನು ಮಾಡಬೇಕು? ಅದಕ್ಕೆ ಬರವಣಿಗೆಯ ಕೌಶಲ್ಯಗಳು ನಮಗೆ ಉತ್ತರವನ್ನು ನೀಡ್ತವೆ ಸ್ನೇಹಿತರೆ. ಬರವಣಿಗೆಯ ಕೌಶಲ್ಯಗಳು, ಆ ಬರವಣಿಗೆಯ ಕೌಶಲ್ಯಗಳು ನಮಗೇನು ಮಾಡ್ತಾವೆ ಅಂತಂದರೆ ಅದಕ್ಕೆ ಬೇಕಾದಂಥ ಉತ್ತರವನ್ನು ನೀಡುವಲ್ಲಿ ಯಶಸ್ವಿ ಆಗ್ತಾ ಇದ್ದಾವೆ, ಸಮರ್ಥವಾಗ್ತಾ ಇದ್ದಾವೆ. ಹಾಗಾದರೆ ಏನು ಆ ಬರವಣಿಗೆ ಕೌಶಲ್ಯಗಳು, ಯಾವುವು ಆ ಬರವಣಿಗೆ ಕೌಶಲ್ಯಗಳು ಅನ್ನೋದನ್ನು ನಾವಿಲ್ಲಿ ಚರ್ಚೆ ಮಾಡಬೇಕಾಗಿದೆ. ಏನು ಹಾಗಾದರೆ ಬರವಣಿಗೆ ಕೌಶಲ್ಯಗಳು ಅಂತಂದರೆ, ಒಂದು, ಬರಹದ ಉದ್ದೇಶ ಸ್ಪಷ್ಟವಾಗಿರಬೇಕು. ನಾವು ಇದನ್ನು ಬರೆಯಾಕತ್ತೀವಿ, ಇದರ ಸಫಲವಾಗಿ ಬರೆಯಾಕ್ತೀವಿ. ನಾವೇನು ಬರೆಯಾಕತ್ತೀವಲ್ಲ ಅದನ್ನು ಉದ್ದೇಶ ಸ್ಪಷ್ಟವಾಗಿರಬೇಕು. ಇದಕ್ಕಾಗಿ ನಾವು ಬರೆಯಾಕತ್ತೀವಿ ಅನ್ನೋದು ನಮಗೆ ಸ್ಪಷ್ಟವಾಗಿರಬೇಕು. ಅಂದಾಗ ಮಾತ್ರ ನಮ್ಮ ಬರವಣಿಗೆ ಏನಾಗ್ತದೆ ಅಂತಂದರೆ ಕೌಶಲ್ಯಯುತವಾಗ್ತದೆ, ಆ ಬರವಣಿಗೆಗೆ ಒಂದು ಬೆಲೆ ಬರ್ತಾ ಇದೆ. ಅದೇ ರೀತಿ ಪೂರ್ವಗ್ರಹಿತ ಧೋರಣೆ ಇರಬಾರದು. ಬರವಣಿಗೆಯಲ್ಲಿ ಏನಿರಬಾರ್ದು ಅಂತಂದರೆ ಪೂರ್ವಗ್ರಹಿತ ಧೋರಣೆ ಇರಬಾರ್ದು. ಇಲ್ಲ ನಾನು ಹಿಂಗೆ ಬರೀಬೇಕು, ಇದೇ ರೀತಿನ ಬರೀಬೇಕು, ಹಿಂಗೆ ಬರೀ ಕಳಿಸ್ಬೇಕು ಅದನ್ನು, ಅಲ್ಲ, ಯೋಜನೆ ಇರಲಿ, ಯಾವ ರೀತಿ ಬರೀಬೇಕು ಚೆನ್ನಾಗಿ ಅನ್ಲಿಕ್ಕೆ ಯೋಜನೆಗಳಿರಲಿ. ಆದರೆ ಪೂರ್ವಗ್ರಹಿತ ಧೋರಣೆ ಅಂತಂದರೆ ಇಂಟೆನ್ಸ್ನಲಿ, ಉದ್ದೇಶಪೂರ್ವಕವಾಗಿ, ಸ್ಪಷ್ಟವಾದ ಉದ್ದೇಶ ಇರುವುದೇ ಬೇರೆ, ಉದ್ದೇಶಪೂರ್ವಕವಾಗಿ ಇಂಟೆನ್ಸ್ನಲಿ ನಾನು ಹಿಂಗೆ ಬರೀಬೇಕು ಅಂದರೆ ಅಲ್ಲಿ ಅದು ರಾಂಗ್ ಅನಿಸ್ತಿರ್ತದೆ, ಹಂಗೆ ಬರೀಬೇಕು ಅನ್ನೋದೇ ತಪ್ಪು. ಅಂದರೆ ಪೂರ್ವಗ್ರಹಿತ ಅಂತಂದ್ರೇನು? ಪೂರ್ವಗ್ರಹಿತ, ಈಗ ಅವ್ರು ನನಗೆ ಹೆಂಗೆ ಕಳಿಸ್ತಾರ, ನಾನು ಅದಕ್ಕೆ ಏನು ಮಾಡಬೇಕು ಅಂತಂದರೆ ಅದಕ್ಕೆ ಪ್ರತಿಯಾಗಿ ನಾನು ಹಿಂಗೆ ಕಳಿಸ್ಬೇಕು. ಅವ್ರು ನಮಗೆ ಕೆಟ್ಟದಾಗಿ ಕಳಿಸಿರ್ತಾರೆ, ನಾವು ಅಲ್ಲಿ ಏನು ಮಾಡ್ತೀವಿ ಅಂತಂದರೆ ಆ ರೀತಿ ಬರಲಿಕ್ಕೆ ಹೋಗ್ತೀವಿ. ಅದು ನಿಮ್ಮ ವ್ಯಕ್ತಿತ್ವವನ್ನು ಕಡೆಗಣಿಸ್ತದೆ ಸ್ನೇಹಿತರೆ. ಅದು ನಿಮ್ಮ ವ್ಯಕ್ತಿತ್ವಕ್ಕೆ ಕುಂದನ್ನು ತರ್ತಾ ಇದೆ. ಅದಕ್ಕೆ ನಮ್ಮ ಬರವಣಿಗೆ ಏನಾಗಿರಬೇಕು ಅಂತಂದರೆ ಯಾವುದೇ ಪೂರ್ವಗ್ರಹಿತ ಪೀಳಿ. ಉದಾಹರಣೆಗೆ ನಾನೊಬ್ಬನಿಗೆ ಪತ್ರ ಬರೀತಿರ್ತೀನಿ, ಅವನ ನನ್ನ ಮಧ್ಯೆ ರಿಲೇಷನ್ಶಿಪ್ ಯಾವ ರೀತಿಯಾಗಿದೆ, ಚೆನ್ನಾಗಿದೆಯೋ ಅಥವಾ ಚೆನ್ನಾಗಿಲ್ಲನೋ ಅನ್ನೋದು ಬೇಡ. ಇಲ್ಲಿ ನನ್ನ ಬರವಣಿಗೆಗೆ ಮಾತ್ರ ನಾವು ಮಹತ್ವ ಕೊಡಬೇಕು. ನನ್ನ ಬರವಣಿಗೆ, ಇದು ನನ್ನ ಲೆಟರ್. ಅಲ್ಲಿ ಲೆಟರ್ ಬರೆಯೋರು ಯಾರಾಗಿರ್ತಾರೆ ಅಂತಂದರೆ ನಾ ಆಗಿರ್ತೀನಿ. ಆವಾಗ ಅದನ್ನು ನಾನು ಆ ಒಂದು ಪೂರ್ವಗ್ರಹಿತ ಭಾವನೆಯಿಂದ ಬರೆದ್ನಿ ಅಂತಂದರೆ ಆ ಪತ್ರ ಏನಾಗ್ತದೆ ಅಂತಂದರೆ ನಿನ್ನ ವ್ಯಕ್ತಿತ್ವಕ್ಕೆ ಕುಂದು ತರ್ತಾ ಇದೆ. ಅದಕ್ಕೆ ಆ ರೀತಿ ಪೂರ್ವಗ್ರಹ ಪೀಡಿತ ವಿಚಾರಗಳು ಇರಬಾರ್ದು. ಮತ್ತು ನಾವು ಉತ್ತಮವಾಗಿ ಬರಿಬೇಕು ಅಂತಂದರೆ ನಮಗೆ ಉತ್ತಮವಾಗಿ ಓದುವ ಹವ್ಯಾಸ ಇರಬೇಕು. ನಮ್ಮ ಓದಿನ ಅನುಭವಗಳು ನಮಗೆ ಉತ್ತಮ ಬರವಣಿಗೆಯನ್ನು ತಂದು ಕೊಡ್ತವೆ. ಗಮನದಲ್ಲಿರಲಿ, ನಾವು ಓದುವಂಥ ಹವ್ಯಾಸ, ನಮಗಿರ್ತಕ್ಕಂಥ ಓದಿನ ಅಭ್ಯಾಸ ನಮ್ಮನ್ನು ಬರಹಗಾರನನ್ನಾಗಿ ಮಾಡ್ತಾ ಇದೆ. ಹೇಗೆ ಬರಿಬೇಕು? ನಾನೊಂದು ಆರ್ಟಿಕಲ್ ಬರಿಬೇಕು, ಈಗ ನಾನು ಲೇಖನ ಬರೀಬೇಕು. ಯಾವ ರೀತಿಯಾಗಿ ಬರೀಬೇಕು? ಒಂದು ನಿರ್ದಿಷ್ಟ ಉದ್ದೇಶವನ್ನು ನಾನು ತೆಗೆದುಕೊಳ್ತೇನೆ. ಉದಾಹರಣೆಗೆ ಕೋವಿಡ್-19 ಬಗ್ಗೆ, ಕೋವಿಡ್-19ನ ಪರಿಣಾಮಗಳು ಅನ್ನುವಂಥ ವಿಷಯ. ಈ ವಿಷಯ ಕುರಿತಾಗಿ ನಾನು ಒಂದು ಲೇಖನ ಬರೀಬೇಕು. ಯಾವ ರೀತಿ ಲೇಖನವನ್ನು ಬರೀಬೇಕು? ಪ್ರಾರಂಭ ಹೆಂಗೆ ಮಾಡಬೇಕು? ಅದರ ಮಧ್ಯಭಾಗವನ್ನು ಯಾವ ರೀತಿ ಇಟ್ಕೋಬೇಕು? ಕೊನೆಗೆ ಅದನ್ನು ಯಾವ ರೀತಿ ಮುಕ್ತಾಯಗೊಳಿಸಬೇಕು? ಈ ನಿರ್ಧಾರನೂ ಕೂಡ ಇಲ್ಲಿ ಬಹಳಷ್ಟು ಪ್ರಮುಖ ಸ್ನೇಹಿತರೆ. ಈ ನಿರ್ಧಾರ ಕೂಡ ಬೇಕಿಲ್ಲ. ಹಾಗಾದರೆ ಇದು ಬರೋದು ಹೇಗೆ? ಇದನ್ನು ನಾವು ಎಲ್ಲಿಂದ ಕಲಿಬೇಕು ಅಂತಂದರೆ ಇದಕ್ಕೆ ಬೇರೆ ಏನು ಮಾಡಬೇಕಾಗಿಲ್ಲ. ಉತ್ತಮವಾದ ಓದು,
ಉತ್ತಮವಾಗಿ ಓದುವಂಥ ಹವ್ಯಾಸ ನಿಮ್ಮಲ್ಲಿತ್ತು ಅಂತಂದರೆ ಉತ್ತಮವಾಗಿ ಬರವಣಿಗೆ ಬಂದೇ ಬರ್ತದ. ಇದರಲ್ಲಿ ಎರಡು ಮಾತಿಲ್ಲ. ಅದಕ್ಕೆ ಓದು ಇರಬೇಕು, ಚೆನ್ನಾಗಿ ಓದ್ತಿರ್ಬೇಕು. ಈಗ ಇದೇ ರೀತಿ ಯಾರೋ ಬರೆದಿರ್ತಾರೆ, ಯಾರೋ ಯಾವುದೋ ಒಂದು ವಿಷಯವನ್ನು ಬರೆದಿರ್ತಾರೆ, ಅದನ್ನು ಯಾವ ರೀತಿ ಪ್ರಸ್ತಾಪ ಮಾಡ್ತಾ ಇದ್ದಾರೆ, ಯಾವ ರೀತಿ ಆ ವಿಷಯವನ್ನು ಬೆಳೆಸ್ಕೊಂಡು ಬರ್ತಾ ಇದ್ದಾರೆ, ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ಅಂಶಗಳನ್ನು ಹಾಕ್ತಾ ಇದ್ದಾರೆ, ಹೆಂಗೆ ಉದಾಹರಣೆಗಳನ್ನು ಕೊಡ್ತಿದ್ದಾರೆ. ಅದೇ ರೀತಿ ಅದರೊಟ್ಟಿಗೆ ಅದನ್ನು ಯಾವ ರೀತಿ ಮುಕ್ತಾಯಗೊಳಿಸ್ತಾ ಇದ್ದಾರೆ, ಅದಕ್ಕೆ ಯಾವ ರೀತಿ ಒಂದು ಸಮಾರೋಪ ಕೊನೆ ಅನ್ನೋದನ್ನು ತರ್ತಾ ಇದ್ದಾರೆ. ಅಂದರೆ ಇಲ್ಲಿ ಬರವಣಿಗೆ ಕೌಶಲ್ಯ ನಮಗೆ ಇಂಪ್ರೂವ್ಮೆಂಟ್ ಆಗಬೇಕು ಅಂತಂದರೆ ಓದಿನ ಕೌಶಲ್ಯ ನಮಗೆ ಅಷ್ಟೇ ಪ್ರಮುಖವಾಗಿರಬೇಕು. ಅದನ್ನು ನಾನು ಅಧ್ಯಯನ ಕೌಶಲ್ಯಗಳು ಭಾಗ 1ರಲ್ಲೇ ಚರ್ಚೆ ಮಾಡಿದ್ದೀನಿ, ಓದುವ ಕೌಶಲ್ಯಗಳ ಕುರಿತಾಗಿ. ಹೌದಾ? ಇಷ್ಟು ವಿಷಯಗಳು ಅಂದರೆ ಒಳ್ಳೆಯ ಓದಿನ ಅನುಭವ ನಮಗೆ ಒಳ್ಳೆಯ ಬರವಣಿಗೆಯನ್ನು ತಂದು ಕೊಡ್ತದೆ. ಆನಂತರ ನಾವು ಬಳಸ್ತಕ್ಕಂಥ ಶಬ್ದಗಳು ಸ್ಪಷ್ಟವಾಗಿರಬೇಕು, ವ್ಯಾಖ್ಯೆಗಳು ಸರಳವಾಗಿರಬೇಕು, ನೇರವಾಗಿರಬೇಕು. ನಾವು ಬಳಸ್ತಕ್ಕಂಥ ಶಬ್ದ ಮತ್ತು ವ್ಯಾಖ್ಯೆಗಳೇನಾದ್ರು ಸರಳವಾಗಿರಬೇಕು, ಎಲ್ಲರಿಗೂ ಅರ್ಥವಾಗುವಂಗಿರಬೇಕು. ಇಲ್ಲಿ ಓದುಗ ನಾನೇ ಒಬ್ಬನೇ ಆದರೆ ಓಕೆ, ನೀ ಹೆಂಗಾರ ಬರ್ಕೊ, ಎಂಥ ಕಠಿಣ ಶಬ್ದಗಳನ್ನಾದರೂ ಬಳಸಿ ನೀ ಬರ್ಕೊ. ಇಲ್ಲಿ ನಾವು ಕಠಿಣ ಪದಗಳನ್ನು ಬಳಸ್ತೀವಿ, ಜಟಿಲ ವಾಕ್ಯಗಳನ್ನು ಮಾಡ್ತೀವಿ ಅಂತಂದರೆ ಅದು ನಾವೇನು ತಿಳಿದಿದ್ವಿ ಅಂತಂದರೆ ಆ ರೀತಿ ಬರೆಯೋದು ಯಾರಿಂದ ಆಗೋದಿಲ್ಲ. ಆ ರೀತಿ ಬರೆಯೋದು ಬಹಳಷ್ಟು ಉತ್ತಮ, ಅದಕ್ಕೆ ಒಳ್ಳೆ ಬೆಲೆ ಬರ್ತದೆ ಅಂತ ಹೇಳ್ತೀವಿ. ಅದು ನಮ್ದು ಏನೋ ಒಂದು ವರ್ಚಸ್ಸನ್ನು ಹೆಚ್ಚಿಸ್ಕೊಡ್ತದೆ ಅನ್ನೋಂಥ ರೀತಿ ಒಳಗೆ ನಾವು ಕೆಲವೊಬ್ರು ಏನು ಮಾಡ್ತಾ ಇದ್ದೀವಿ ಅಂತಂದ್ರೆ ಈಗ ಆ ರೀತಿ ಜಟಿಲವಾದ ವಾಕ್ಯ ಮತ್ತು ಪದಗಳನ್ನು ಬಳಸಿಕೊಂಡು ಬರವಣಿಗೆಯನ್ನು ರೂಢಿಸ್ಕೊಳ್ತಾ ಇದ್ದೀವಿ. ಅಲ್ಲ ಸ್ನೇಹಿತರೆ, ನಮ್ಮ ಬರವಣಿಗೆಯ ಉದ್ದೇಶ ಏನು? ಅದನ್ನು 4 ಜನ ಓದಬೇಕು, ಓದಿ ಅರ್ಥೈಸ್ಕೊಳ್ಬೇಕು. ಇಲ್ಲಿ ಬರವಣಿಗೆ ಕೇವಲ ಬರಹಕ್ಕಾಗಬಾರ್ದು ಹೊರತು ಅದು ಏನಾಗಬೇಕು ಅಂತಂದರೆ ಅವರಿಗೆ ಉಪಯೋಗ ಆಗಬೇಕು. ಅದು ಆ ಬರವಣಿಗೆಯಿಂದ ಏನಾಗಿರ್ಬೇಕು, ಅದು ವಿಷಯದಿಂದ ಅವರಿಗೆ ಅನುಕೂಲವಾಗಿರಬೇಕು ಅಂತ ಬರವಣಿಗೆ ನಮ್ದಾಗಬೇಕು. ಇಲ್ಲಿ ಬಹಳಷ್ಟು ಜನ ಅದನ್ನು ಓದಬೇಕು ಅಂತಂದರೆ ನಾವು ಸರಳವಾದ ಶಬ್ದಗಳನ್ನು ಬಳಸಬೇಕು. ಯಾಕಂತಂದರೆ ಎಲ್ಲರೂ ನಮ್ಮ ಹಾಗೆ ಸ್ನಾತಕೋತ್ತರ ಪದವಿಯನ್ನು ಮುಗಿಸ್ಕೊಂಡು ಉಪನ್ಯಾಸಕರಾಗಿರೋದಿಲ್ಲ. ಈಗ ನಾನು ನ್ಯೂಸ್ ಪೇಪರಲ್ಲಿ ಒಂದು ಏನೋ ಆರ್ಟಿಕಲ್ ಬರಿತೀನಿ, ನ್ಯೂಸ್ ಪೇಪರಲ್ಲಿ ಒಂದು ಲೇಖನ ಕೊಡ್ತೀನಿ. ಆ ನ್ಯೂಸ್ ಪೇಪರನ್ನ ಕೇವಲ ಉಪನ್ಯಾಸಕರು ಓದ್ತಾರಾ? ಕೇವಲ ಒಂದೇ ಸ್ತರದ ವಿದ್ಯಾರ್ಥಿನಿಯರು ಓದ್ತಾರಾ? ಕೇವಲ ಅಧಿಕಾರಿಗಳು ಓದ್ತಾರಾ? ಇಲ್ಲಲ್ಲ. ಅದನ್ನು ಓದೋರು ಯಾರು ಅಂತಂದರೆ ಸಾಮಾನ್ಯ ಜನರು ಕೂಡ ಓದ್ತಿರ್ತಾರೆ. ಅವ್ರಿಗೆ ಆ ವಿಷಯಗಳು ಅರ್ಥ ಆಗಬೇಕು. ಅದಕ್ಕೆ ನಾವು ಏನು ಮಾಡಬೇಕು ಅಂತಂದ್ರೆ ಇಲ್ಲಿ ಸರಳವಾದ ಶಬ್ದಗಳನ್ನು, ಸರಳವಾದ ವ್ಯಾಖ್ಯೆಗಳನ್ನು ರಚನೆ ಮಾಡಿ ನಮ್ಮ ಬರವಣಿಗೆಯನ್ನು ರೂಢಿಸಿಕೊಳ್ಬೇಕು. ಅದು ನಿಮಗೆ ಗಮನದಲ್ಲಿರಲಿ. ಅದೇ ರೀತಿ ನಮ್ಮ ಕೈ ಬರಹ ಅಂದವಾಗಿ ಮತ್ತು ಸ್ಫುಟವಾಗಿರಬೇಕು. ಅದು ನೋಡುವವರಿಗೆ ಆಕರ್ಷಣೆಯನ್ನು ಉಂಟು ಮಾಡಬೇಕು. ನೋಡುಗರಿಗೆ ಏನು ಮಾಡಬೇಕು ಅಂತಂದರೆ ಆಕರ್ಷಣೆಯನ್ನು ಉಂಟು ಮಾಡಬೇಕು. ನೋಡಿದ ತಕ್ಷಣ ಏನಪ್ಪ ಏನೋ ಒಂದು ವಿಶೇಷತೆ ಇದೆ ಅನ್ನೋ ಅಟ್ರಾಕ್ಷನ್. ಈಗ ನೋಡ್ರಿ, ಎಲ್ಲರೂ ನಾವು ಮಾರ್ಕೆಟಲ್ಲಿ ಹೋಗ್ತಿರ್ತೀವಿ ಅಂದರೆ ಏನೋ ಒಂದು ಒಳ್ಳೆ ಡಿಜಿಟಲ್ ಬೋರ್ಡ್ ಹಾಕಿರ್ತಾರೆ, ಒಳ್ಳೆ ಲೇಸರ್ ಲೈಟ್ ಬಿಟ್ಟಿರ್ತಾರೆ. ಅವನ್ನೆಲ್ಲ ನೋಡಿಬಿಟ್ರೆ ಏನು ಅನ್ನಿಸ್ತದೆ ಅಂತಂದ್ರೆ ವಾ ಏನು ಭಾರಿ ಮಾಡ್ಯಾರಪ್ಪ ಅಂತ ಅನಿಸ್ತದೆ. ಆ ರೀತಿ ನಮ್ಮ ಬರಹವನ್ನು ನೋಡಿಕೊಳ್ಳಿ ತೊಗೊಂಬಲ್ಲಿ ಏನೈತದು ವಿಷಯ ಏನೈತೆ ಮತ್ತೆ ಎಲ್ಲ ಬರೀ ನೋಡಿಕೊಳ್ಳಿ ಅಂತ ತೊಗೋಬೇಕು. ಆಮ್ಯಾಗ ತೊಗೊಂಡು ವಿಷಯ ನೋಡ್ತಾರೆ. ಅದು ಅವ್ರಿಗೆ ಬೇಕಾಗಿದ್ರೆ ಓದ್ತಾರೆ, ಇಲ್ಲ ಅಂತಂದ್ರಿಲ್ಲ. ಬಟ್ ಅಷ್ಟಾರು ನೋಡಿದ್ರಲ್ಲ, ಆವಾಗ ಏನಂತಂದರೆ ಆಕರ್ಷಣೆಯನ್ನು ಜಗ್ತದೆ, ಓದುಗರನ್ನು ಆಕರ್ಷಿಸ್ತದೆ. ಯಾವುದು ಅಂತಂದರೆ ಉತ್ತಮವಾದ, ಅಂದವಾದ, ಸ್ಫುಟವಾದ ಬರಹ. ಈಗಂತರೂ ನಾವು ಎಲ್ಲ ಟೆಕ್ನಾಲಜಿಯನ್ನು ಬಳಸ್ಕೊಳ್ತಾ ಇದ್ದೀವಿ. ಬರವಣಿಗೆಗಾಗಿ ಗಣಕಯಂತ್ರಗಳನ್ನು ಬಳಸ್ಕೊಳ್ತಾ ಇದ್ದೀವಿ, ಅವುಗಳ ಮೂಲಕ ಬರಿತಾ ಇದ್ದೀವಿ. ಓಕೆ, ಒಟ್ಟಿನಲ್ಲಿ ಈ ರೀತಿಯಾದ ಬರಹ ಕೌಶಲ್ಯಗಳಿದ್ದು ಅಂತಂದರೆ ಭಾಳಷ್ಟು ಅನುಕೂಲ ಸ್ನೇಹಿತರೆ. ಅದೇ ರೀತಿ ಇಲ್ಲೇನಿರಬೇಕು ಅಂತಂದರೆ ನಾವು ಏನಾದರೂ ಬರೆಯೋಕ್ಕಿಂತ ಮುಂಚಿತವಾಗಿ ಪೂರ್ವ ತಯಾರಿ ಇರಬೇಕು. ಏನು ಬರಿಬೇಕು, ಹೇಗೆ ಬರಿಬೇಕು, ಪೂರ್ವ ತಯಾರಿ ಇರಬೇಕು. ಏನು ವಿಷಯ, ಎಷ್ಟು ಅವಶ್ಯಕತೆ ಅಷ್ಟನ್ನೇ ಬರೀಬೇಕು. ಅವಶ್ಯಕತೆಗಿಂತ ಹೆಚ್ಚಿಗೆ ಬರೀಬಾರ್ದು. ಅವಶ್ಯಕತೆಗಿಂತ ಹೆಚ್ಚಿಗೆ ಬರೀಬಾರ್ದು ಅಂತಂದರೆ ನಮಗೇನಿರಬೇಕು, ಪೂರ್ವ ಯೋಜಿತ ಯೋಜನೆ ಇರಬೇಕು. ಅಂದಾಗ ಮಾತ್ರ ನಮ್ಮ ಬರಹ ಉತ್ತಮವಾಗಿ ಬರಲಿಕ್ಕೆ ಸಾಧ್ಯ.
ಇನ್ನೊಂದು ಹೇಳಬೇಕು ಅಂತಂದರೆ, ನಮ್ಮ ಮನಸ್ಸು ಒತ್ತಡ ಮತ್ತು ಗೊಂದಲಗಳಿದ್ದ ಸಮಯದಲ್ಲಿ ನಾವು ಏನನ್ನೂ ಬರಲಿಕ್ಕೆ ಹೋಗಬಾರ್ದು. ಯಾಕಂತಂದರೆ ನಿಮ್ಮ ಒಂದು ಬರಹ ಹಲವಾರು ಜನರ ಕೈ ಸೇರುವಂಥದ್ದಿದೆ. ಆ ಹಲವಾರು ಜನರು ಅದನ್ನು ಓದ್ತಾರೆ. ಅದರ ಆಧಾರದ ಮೇಲೆ ನಿಮ್ಮ ವ್ಯಕ್ತಿತ್ವ ನಿರ್ಧಾರ ಆಗೋದ್ರಿಂದ ನೀವು ಅಂಥ ಸಂದರ್ಭದಲ್ಲಿ ಬರೆದ್ರಿ ಅಂತಂದರೆ ನಿಮ್ಮ ಮೇಲೆ ಬರ್ತಕ್ಕಂಥ ನಿಮ್ಮ ವ್ಯಕ್ತಿತ್ವಕ್ಕೆ ಅದು ಏನು ಅಂತಂದರೆ ನಕಾರಾತ್ಮಕ ಆಲೋಚನೆಗಳನ್ನು ನೋಡ್ತಾರೆ. ಇನ್ನೊಬ್ಬರು ನಿಮ್ಮ ವ್ಯಕ್ತಿತ್ವ ಬಗ್ಗೆ ಏನು ತಿಳ್ತಾರೆ ಅಂತಂದರೆ ನೆಗೆಟಿವ್ ಆಗಿ ತಿಳ್ಕೊತಾರೆ. ಆ ರೀತಿಯಾದ ಸಂದರ್ಭಗಳು ಬರ್ತವೆ. ಅದಕ್ಕೆ ದುಗುಡ ದುಮ್ಮಾನ ಒತ್ತಡಗಳಿದ್ದಾಗ ನಾವು ಯಾವುದೇ ರೀತಿಯಾದ ಬರವಣಿಗೆಯನ್ನು ಮಾಡ್ಬೋದು. ಅದು ಆ ರೀತಿ ಬರೆದ್ರು ಏನೋ ಬರೀಬೇಕು ಅನಿಸಿದ್ರು ಅದು ನಿಮಗಷ್ಟೇ ಇರಲಿ ಸ್ನೇಹಿತರೆ. ಅದನ್ನೆಲ್ಲೂ ಪಬ್ಲಿಷ್ ಮಾಡಲಿಕ್ಕೆ ಹೋಗಬೇಡಿ, ಎಲ್ಲೂ ವ್ಯಕ್ತಪಡಿಸ್ಲಿಕ್ಕೆ ಹೋಗಬೇಡಿ. ಯಾಕಂತಂದರೆ ಆ ರೀತಿಯಾದ ಭಾವನೆಗಳ ಒಂದು ಸಮ್ಮಿಲನ ಆ ಬರಹ ಆಗಿರ್ತದೆ. ಇವತ್ತು ನಾವು ಏನು ಅಂದ್ಕೊಂಡಿರ್ತೀವಿ, ನಾವು ಏನು ಆಲೋಚನೆ ಮಾಡ್ತಿರ್ತೀವಿ, ನಾವು ಯಾವ ಭಾವನೆಗಳನ್ನು ಹೊಂದಿರ್ತೀವಿ, ಆ ಪ್ರಕಾರ ನಮ್ಮಲ್ಲಿ ವಿಚಾರಗಳು ಬರ್ತವೆ. ಆ ರೀತಿಯಾದ ವಿಚಾರಗಳನ್ನು ನಾವು ಬರಿತೀವಿ. ಅದಕ್ಕೆ ಆ ಸಂದರ್ಭದಲ್ಲಿ ನೀವು ಬರೆದದ್ದು ಏನಾಗಿರ್ತದೆ ಅಂತಂದರೆ ಅಂಥ ವಿಚಾರಗಳಿಂದ ಕೂಡಿರ್ತದೆ. ಅದಕ್ಕೆ ಅದು ಜನರ ಕೈ ಸೇರೋದು ಬೇಡ, ನಿಮಗಷ್ಟೇ ಇರಲಿ. ಬೇಕಾದ್ರೆ ತೆಗೆದು ಓದ್ಕೊಳ್ರಿ, ಇಟ್ಕೊಳ್ರಿ. ಯಾಕಂತಂದರೆ ನೀವೇ ಡಿಪ್ರೆಷನ್ ಮೂಡೊಳಗಿರ್ತೀರಿ, ನಿಮ್ಮ ಮನಸ್ಸು ಒತ್ತಡದೊಳಗಿರ್ತೈತಿ, ಕಸಿಬಿಸಿ ಒಳಗಿರ್ತೈತಿ, ಗೊಂದಲದೊಳಗಿರ್ತೈತಿ. ಆ ರೀತಿಯಾದ ಗೊಂದಲದಲ್ಲಿ ಬರೆದಂಥ ಒಂದು ಬರಹ ಎಷ್ಟರ ಮಟ್ಟಿಗೆ ಇನ್ನೊಬ್ಬರ ಮನ ಮುಟ್ಟಲಿಕ್ಕೆ ಸಾಧ್ಯ ಇದೆ ಸ್ನೇಹಿತರೆ. ಅದಕ್ಕಾಗಿ ಒತ್ತಡದಲ್ಲಿರುವಾಗ ಯಾವುದೇ ರೀತಿಯಾದ ಬರವಣಿಗೆಯನ್ನು ಬರೆದು ಬಿತ್ತರಿಸಲಿಕ್ಕೆ ಹೋಗಬೇಡಿ. ಇನ್ನು ಬರವಣಿಗೆ ನಮ್ಮದು ಪರಿಣಾಮಕಾರಿ ಆಗಬೇಕು ಅಂತಂದರೆ ನಿರಂತರ ಅಭ್ಯಾಸ ಬೇಕು. ಇದಕ್ಕೆ ಒಂದು ದಿನದ ಮಾತಲ್ಲ. ಒಂದು ದಿನ ನಾವು ಒಂದು ಆರ್ಟಿಕಲ್ ಬರೆದ್ನಿ ಅಂತಂದ್ರೆ ಮುಗೀತಲ್ಲ. ನಿರಂತರ ಅಭ್ಯಾಸ ಮಾಡಿದಾಗ ನಿನ್ನಿಂದ ಒಳ್ಳೆಯ ನಿನ್ನಲ್ಲಿ ಉತ್ತಮ ಬರಹಗಾರನನ್ನು ಕಾಣಬೇಕು ಅಂತಂದರೆ ನಿರಂತರ ಅಭ್ಯಾಸ ಇರಬೇಕು. ಈಗ ಅರುಣ್ ಖಾನಾಪುರ್ ಒಬ್ಬ ಉತ್ತಮ ಬರಹಗಾರ ಅಂದರೆ ಅವನು ಏನಿರಬೇಕು ಅಂತಂದರೆ ನಿರಂತರ ಅಭ್ಯಾಸದಲ್ಲಿ ತೊಡಗಿರು, ನಿರಂತರ ಬರವಣಿಗೆಯಲ್ಲಿ. ಏನೋ ಒಮ್ಮೆ ಆಡಿಸಲಿ ಏನೋ ಬರೆದು ಮಾಡಿದರೆ ಅಲ್ಲ, ನಿರಂತರವಾಗಿ ಬರವಣಿಗೆಯಲ್ಲಿ ಇಳಿದಾಗ ಅವನಲ್ಲಿರ್ತಕ್ಕಂಥ ಒಂದು ಬರವಣಿಗೆ, ಅವನಲ್ಲಿರ್ತಕ್ಕಂಥ ಬರಹ, ಅವನಲ್ಲಿರ್ತಕ್ಕಂಥ ಆಲೋಚನೆ ಏನಾಗ್ತವೆ ಅಂತಂದರೆ ವ್ಯಕ್ತವಾಗ್ತಾ ಇರ್ತವೆ. ಆವಾಗ ನಮಗೇನಾಗ್ತದೆ, ನಿಜವಾಗಿ ಬರವಣಿಗೆ ಹೆಂಗಿರಬೇಕು ಅನ್ನೋದು ಗೊತ್ತಾಗ್ತದೆ. ನಿರಂತರ ಅಭ್ಯಾಸ ಮಾಡಿದಾಗ ಸಾಧ್ಯ ಐತೆ. ಈಗ ನೀವು ನೋಡ್ರಿ, ನಿರಂತರ ಅಭ್ಯಾಸ ಮಾಡ್ತೀರಿ, ಓದು ಬಹಳ ಮುಖ್ಯ ಅಂತ ಹೇಳಿದ್ದೀನಿ. ಓದಿ ನಾವು ಬರಿತೀವಿ. ಒಮ್ಮೆ ಬರೆದಿದ್ದಕ್ಕಿಂತ ಮತ್ತೊಮ್ಮೆ ಬರೆದದ್ದು ಮತ್ತು ಅದಕ್ಕಿಂತ ಚೆನ್ನಾಗಿ ಬಂದಿರ್ತೈತಿ. ಆಮೇಲೆ ಮತ್ತೊಮ್ಮೆ ಬರೆದ್ರಿ ಅಂತ ಇನ್ನೂ ಚೆನ್ನಾಗಿ ಬರ್ತದೆ. ಅದಕ್ಕೆ ಯಾವುದೋ ಒಂದು ಫೈನಲ್ ಮಾಡಬೇಕಾದ್ರೆ 2-3 ಸಾರಿ ಏನು ಬರೀತಾರೆ ಅಂತಂದರೆ ಸ್ಕ್ರಿಪ್ಟ್ ಬರೆದು ತೆಗಿತಾರೆ. ಆ ನಂತರ ಅದನ್ನು DTP ಮಾಡಿ ಫೈನಲ್ ಮಾಡುವಂಥ ವ್ಯವಸ್ಥೆ ಇವತ್ತು ಲೇಖನಗಳ ಬರವಣಿಗೆಯಲ್ಲಿ ನಡೀತಾ ಇದೆ. ಆ ನಂತರ ಅದು ಪಬ್ಲಿಕೇಶನ್ಗೆ ರೆಡಿ ಆಗ್ತೈತೆ. ಹಾಗೆ ನಾವು ನೇರವಾಗಿ ಯಾವುದೂ ಪಬ್ಲಿಕೇಶನ್ನ ಕೊಡೋಂಗಿಲ್ಲ. ಎಷ್ಟೋ ಉತ್ತಮ ಬರಹಗಾರ ಅದಾನಂತಂದರೂ ಕೂಡ ಮೊದಲು ಸ್ಕ್ರಿಪ್ಟನ್ನು ಬರೀತಾರೆ. ಆ ನಂತರ ಆ ಸ್ಕ್ರಿಪ್ಟಿನಲ್ಲಿ ಮತ್ತೆ ಅದನ್ನು ಒಮ್ಮೆ ಬಿಟ್ಟು 2 ಸಲ ತಾವೇ ಓದಿ ಮತ್ತೆ ಕೆಲವೊಂದು ಮಾರ್ಪಾಟುಗಳನ್ನು ಮಾಡ್ತಾರೆ. ಆ ನಂತರ ಪರಿಣಿತರ ಕಡೆ ಕೊಡ್ತಾರೆ, ಅವರು ಓದ್ತಾರೆ. ಅವರು ಕೆಲವೊಂದು ಮಾರ್ಪಾಡುಗಳನ್ನು ಹೇಳಿದರು ಅಂತಂದರೆ ಸ್ವೀಕಾರಾರ್ಹತೆ ಇದ್ದುದು ಅಂತಂದರೆ ಸ್ವೀಕಾರ ಮಾಡಿ ಅವುಗಳನ್ನು ಅಂತಿಮವಾಗಿ ಪಬ್ಲಿಷ್ ಮಾಡಲಿಕ್ಕೆ ಹೋಗ್ತಾಯಿದೆ. ಹಿಂಗೆ ಬರಹದ ಅಭ್ಯಾಸ ಆದ ಹಾಗೆ ನಾವು ಉತ್ತಮ ಬರಹಗಾರರಾಗ್ತೀವಿ. ನನ್ನಲ್ಲಿ ಒಬ್ಬ ಉತ್ತಮ ಬರಹಗಾರನನ್ನು ಕಾಣಬೇಕು ಅಂತಂದರೆ ಆ ಬರಹದ ಕುರಿತಾಗಿ ನಿರಂತರ ಅಭ್ಯಾಸ ನನಗಿರಬೇಕು. ಅಂದಾಗ ಮಾತ್ರ ಅದು ಸಾಧ್ಯ ಸ್ನೇಹಿತರೆ. ಅದೇ ರೀತಿ ನಮ್ಮ ಬರಹ ಕೇವಲ ಇವತ್ತು ಓದಿ ಬಿಡಾಕಲ್ಲ, ಅದು ಇನ್ನು ಮುಂದಿನ ದಿನಮಾನದಲ್ಲಿಯೂ ಕೂಡ ಪರಾಮರ್ಶನ ಲೇಖನವಾಗಬೇಕು, ಪರಾಮರ್ಶನ ಗ್ರಂಥವಾಗಬೇಕು. ಅಂದರೆ ಮುಂಬರುವ ಪೀಳಿಗೆ, ಮುಂಬರುವ ಜನ್ರೇಷನ್ ಅದನ್ನು ಬಳಸ್ಕೋಬೇಕು. ಇಂಥ ವಿಚಾರಗಳನ್ನು ಮೊದಲೇ ಹೇಳಿದ್ರು ಅನ್ನುವಂಥದ್ದನ್ನು ಅವರು ಅದನ್ನು ನೋಡಬೇಕು. ಅಂದರೆ ನಮ್ಮ ಬರಹ ಹೆಂಗಾಗಿರಬೇಕು ಅಂತಂದರೆ ಪರಾಮರ್ಶನ ಯೋಗ್ಯ ಆಗಿರಬೇಕು. ಅದನ್ನು ಇನ್ನೊಬ್ಬರು ಬಳಸ್ಕೊಳ್ಳುವಂಥದ್ದು ಅದು ಆಗಿರಬೇಕು. ಅದಕ್ಕಾಗಿ ನಾವಿಲ್ಲಿ ಬರಹವನ್ನು ಚೆನ್ನಾಗಿ ಅಭ್ಯಾಸ ಮಾಡಬೇಕು. ಒಟ್ಟಿನಲ್ಲಿ ಈ ಬರವಣಿಗೆ ಅನ್ನೋದು ಒಂದು ಕಲೆ ಆಗೈತೆ. ಇದಕ್ಕೆ ಏನು ಬೇಕು ಅಂತಂದರೆ ಒಬ್ಬ ಬರಹಗಾರನಿಗೆ ಒಂದು ಉತ್ತಮ ಶ್ರಮ ಇರಬೇಕು, ಅದರಲ್ಲಿ ನಿರ್ದಿಷ್ಟ ಉದ್ದೇಶ ಇರಬೇಕು, ದೂರದೃಷ್ಟಿ ಇರಬೇಕು, ವೃತ್ತಿ ಹಾಗೂ ಸಾಮಾಜಿಕ ಹೊಣೆಗಾರಿಕೆಯನ್ನು ಅಳವಡಿಸಿಕೊಂಡು ನಮ್ಮ ಬರಹಗಳು ಇದ್ದವು ಅಂತಂದರೆ ನಮ್ಮ ಬರಹಕ್ಕೆ ಉತ್ತಮವಾದ ಬೆಲೆ ಬರ್ತದೆ. ಆವಾಗ ನಮ್ಮ ಬರಹ ಕೌಶಲ್ಯಭರಿತವಾದ ಬರಹ ಆಗ್ತದೆ. ಇದಿಷ್ಟು ಬರಹ ಕೌಶಲ್ಯದ ಕುರಿತು. ಇನ್ನು ಪರೀಕ್ಷಾ ಕೌಶಲ್ಯಗಳು.
ಇದು ನಮಗೆ ಈಗ ತುಂಬ ಅವಶ್ಯಕವಾಗಿರೋದು. ಅಧ್ಯಯನ ಕೌಶಲ್ಯಗಳಲ್ಲಿ 8ನೇ ಅಂಶ ಪರೀಕ್ಷಾ ಕೌಶಲ್ಯಗಳು. ಈಗ ನಮ್ಗೆ ಭಾಳ ಎಮರ್ಜೆನ್ಸಿ, ಈ ಎಲ್ಲ ಅಂಶಗಳ ಎಮರ್ಜೆನ್ಸಿನೇ. ಯಾಕಂತಂದ್ರೆ ನಾವು ಆ ಸ್ಥಿತಿ ಒಳಗಿದ್ದೇವೆ. ಪರೀಕ್ಷೆಯನ್ನು ಎದುರಿಸುವಂಥ ಪರೀಕ್ಷೆಯ ತಯಾರಿಯಲ್ಲಿ ನಾವು ಇದ್ದೀವಿ ಅಂತಂದಾಗ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಕೌಶಲ್ಯಗಳಿರಬೇಕಾದದ್ದು ತುಂಬ ಅವಶ್ಯಕ. ನೋಡಿ, ಇಲ್ಲಿ ಏನಾಗ್ತಾ ಇದೆ ಅಂತಂದರೆ, ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ನಾವು ವರ್ಷ ಪೂರ್ತಿ ಕಲಿತೀವಿ, ಸೆಮಿಸ್ಟರ್ ಪೂರ್ತಿ ಕಲಿತೀವಿ. ಕಲಿತ ವಿಷಯವನ್ನು ಏನು ಮಾಡ್ತೀವಿ ಅಂತಂದರೆ 3 ತಾಸಿನ ಪರೀಕ್ಷೆಗೆ ಒಳಪಡುವುದರ ಮೂಲಕ ನಮ್ಮ ಜ್ಞಾನವನ್ನು ಹೊರಗೆ ಹರಿಸ್ತಾ ಇದ್ದೀವಿ. ಅದರ ಆಧಾರದ ಮೇಲೆ ನಾವು ಅಂಕಗಳನ್ನು ಪಡಿತಾ ಇದ್ದೀವಿ. ಮುಂದೆ ಅಂಕಗಳ ಆಧಾರದ ಮೇಲೆ ಮುಂದೆ ನಮ್ಮ ಭವಿಷ್ಯವನ್ನು ಕಂಡುಕೊಳ್ತಾ ಇದ್ದೀವಿ. ಹೌದಾ? ಒಟ್ಟಿನಲ್ಲಿ ನಮಗೇನಾಗಿರಬೇಕು ಅಂತಂದರೆ ಉತ್ತಮವಾದ ಅಂಕಗಳು ಬೇಕು. ಉತ್ತಮವಾದ ಅಂಕಗಳನ್ನು ನಾವು ಪಡಿಬೇಕು ಅಂತಂದರೆ ಉತ್ತಮವಾದ ಪರೀಕ್ಷಾ ಕೌಶಲ್ಯಗಳನ್ನು ನಾವು ಅಳವಡಿಸ್ಕೊಂಡಿರಬೇಕು. ಪರೀಕ್ಷೆ ಹೆಂಗೆ ಬರೀಬೇಕು, ಯಾವ ರೀತಿಯಾಗಿ ಪರೀಕ್ಷೆ ಬರೀಬೇಕು, ಅದು ಇಲ್ಲಿ ತುಂಬಾ ಮಹತ್ವದ್ದಾಗಿರ್ತದೆ ಸ್ನೇಹಿತರೆ. ಯಾವುದೋ ಒಂದು ಕೆಲಸವನ್ನು ಮಾಡಬೇಕಾದ್ರೆ ನಾವೇನು ಮಾಡಬೇಕು ಅಂತಂದರೆ ಮೊದಲು ತಯಾರಿ ಇರಬೇಕು. ಆ ತಯಾರಿ ಇದ್ದಾಗ ಮಾತ್ರ ನಮ್ಮ ಕೆಲಸ ಕಾರ್ಯದಲ್ಲಿ ಯಶಸ್ಸು ಬರ್ತಾ ಇದೆ. ಹಾಗೆಯೇ ಇಲ್ಲಿ ಏನಿರಬೇಕು ಅಂತಂದರೆ ಪೂರ್ವ ಸಿದ್ಧತೆ ಇರಬೇಕು. ನಾವು ಪರೀಕ್ಷೆ ಬರಿತೀವಿ ಅಂತಂದಾಗ ನಮಗೆ ಮೊದಲು ಏನಿರಬೇಕು, ಪೂರ್ವ ತಯಾರಿ ಇರಬೇಕು. ಪೂರ್ವ ತಯಾರಿ ಇದ್ದಾಗ ಮಾತ್ರ ಪರೀಕ್ಷೆಯನ್ನು ಎದುರಿಸಲಿಕ್ಕೆ ಸಾಧ್ಯ ಇದೆ. ನೋಡ್ರಿ, ನಾವು ಒಂದು ವಿಚಾರ ಹೇಳಬೇಕು ಅಂತಂದರೆ ಒಂದು ತರಗತಿಯಲ್ಲಿ ನಾವು ಏನು ಮಾಡಿರ್ತೀವಿ, ಒಂದು ಪ್ರಶ್ನೆಯನ್ನು ಹೇಳ್ತೀವಿ. ನಾಳೆ ಈ ವಿಷಯದ ಬಗ್ಗೆ ನಾನು ಚರ್ಚೆ ಮಾಡ್ತೀನಿ, ಇದ್ರ ಬಗ್ಗೆ ನೀವು ವಿಚಾರ ಮಾಡ್ಕೊಂಬರ್ರಿ ಅಂತ ಹೇಳ್ತೀವಿ, ಓದ್ಕೊಂಬರ್ರಿ ಅಂತ ಹೇಳ್ತೀವಿ. ಹೌದಾ? ಆವಾಗ ನೀವೇನು ಮಾಡ್ತೀರಿ ಅಂತಂದರೆ ಎಷ್ಟೋ ಜನ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳು ಓದ್ಕೊಂಬರ್ತೀರಿ. ಆ ಒಂದಿಷ್ಟು ಜನ ಓದ್ಕೊಂಬಂದಿರ್ತೀರಿ, ಇನ್ನೊಂದಿಷ್ಟು ಜನ ಓದ್ಕೊಳ್ಳಾರದೆ ಬಂದಿರ್ತೀರಿ. ಓದ್ಕೊಂಡವ್ರಿಗೆ ಏನು ಅನಿಸ್ತಿರ್ತದೆ ಅಂತಂದರೆ, ನೀನು ಸರ್ ಪ್ರಶ್ನೆ ಹೇಳಿದ್ದನ್ನು ಇವತ್ತು ಕೇಳಬೇಕು. ಯಾಕಂದ್ರೆ ಅವ್ರು ಓದ್ಕೊಂಬಂದಾರ, ಅವ್ರು ಹೇಳಬೇಕನ್ನುವಂಥ ತುಡಿತ ಅವರಲ್ಲಿ ಇರ್ತದೆ. ಓದದೇ ಇರೋರಿಗೆ ಆ ಪ್ರಶ್ನೆ ಇಂಥ ಪ್ರಶ್ನೆ ಹೇಳಿರಿ ಅಂತ ನೆನಪು ಮಾಡುವಂಥದ್ದಿಲ್ಲ. ಅಲ್ಲ, ಅವ್ರು ಅದರ ಬಗ್ಗೆ ವಿಚಾರಣೆ ಇರೋದಿಲ್ಲ. ಯಾಕೆ ಹೇಳ್ರಿ? ಅವ್ರು ಓದಿರಂಗಿಲ್ಲ. ಸಪೋಸ್ ನಾ ಬಂದವ್ರಿಗೆ ಕೇಳಾಕತ್ತೀನಿ ಅಂತಂದರೆ, ಒಂದಿಬ್ಬರನ್ನ ಓದ್ಕೊಂಬಂದವ್ರು ಕೇಳಿನಿ ಅಂತಂದರೆ ಎಲ್ಲರಿಗೂ ಬರ್ತದಪ್ಪ ಇನ್ನು ದಾಳಿ ಅನ್ನುವಂಥ ರೀತಿಯೊಳಗೆ ನಾವೇನು ಮಾಡಿರ್ತೀವಿ ಅಂತಂದರೆ ಕೂತಿರ್ತೀವಿ. ಯಾಕೆ ಹಿಂಗಾಗ್ತೈತೆ ಅಂತಂದರೆ ಪೂರ್ವ ತಯಾರಿ ಇರ್ಲಿಕ್ಕೆ. ನಾವು ಓದ್ಕೊಂಬರ್ಲಾರ್ದಕ್ಕೆ ಹಂಗಾಗೈತೆ. ಓದ್ಕೊಂಬಂದ ಮನುಷ್ಯ ಹೆಂಗಿರ್ತಾನೆ ಅಂತಂದರೆ, ಸರ್ ನಾನು ಕೇಳ್ರಿ ಅಂತ ಅವರಲ್ಲಿ ಹೇಳಬೇಕು ಅನ್ನೋಂಥ ತುಡಿತ ಇರ್ತದೆ. ಅದು ಏನೋ ಇರಬಲ್ಲಕ್ಕ, ಅದು ಏನೋ ತಿಳ್ಕೊಂಬರ್ಲಿಕ್ಕ. ಯಾಕಂತಂದ್ರೆ ಇಲ್ಲಿ ಎಲ್ಲರೂ ಸಣ್ಣರಲ್ಲ, ಎಲ್ಲರೂ ಕಲೀಲಿಕ್ಕೆ ಬಂದಿರ್ತೀವಿ ಅಂತಂದಾಗ ಒಂದು ಹೇಳೋದು, ಕೇಳೋದು, ಕಲಿಯೋದು, ಅದಕ್ಕೆ ಆ ರೀತಿಯಾದಂಥ ವ್ಯವಸ್ಥೆ ಇಲ್ಲಿರ್ತದೆ. ಅದಕ್ಕೆ ಪೂರ್ವ ತಯಾರಿ ಇದ್ದಾಗ ಮಾತ್ರ ಸಾಧ್ಯ. ಅದೇ ರೀತಿ ನಾವು ಪರೀಕ್ಷೆಯನ್ನು ಯಶಸ್ವಿಯಾಗಿ ಎದುರಿಸಬೇಕು, ಉತ್ತಮ ಅಂಕಗಳನ್ನು ಪಡಿಬೇಕು ಅಂತಂದರೆ ನಮ್ಮ ಪೂರ್ವ ತಯಾರಿ ತುಂಬಾ ಪ್ರಮುಖವಾಗಿರ್ತದೆ. ಅದೇ ರೀತಿಯಾಗಿ ಆತ್ಮವಿಶ್ವಾಸ. ಯಾರಲ್ಲಿ ಆತ್ಮವಿಶ್ವಾಸ ಇರ್ತದೆ ಅವನು ಎಲ್ಲವನ್ನೂ ಚೆನ್ನಾಗಿ ಎದುರಿಸ್ತಾನೆ. ಅದು ಸುಖನೇ ಇರ್ಬೋದು, ದುಃಖನೇ ಇರ್ಬೋದು, ಒಳ್ಳೆಯದೇ ಇರ್ಬೋದು, ಕೆಟ್ಟದ್ದೇ ಇರ್ಬೋದು, ಏನೇ ಬಂದರೂ ಅವನು ಎದುರಿಸಲಿಕ್ಕೆ ರೆಡಿ ಇರ್ತಾನೆ. ಯಾಕಂತಂದರೆ ಮೊದಲು ಅವನಿಗೆ ವಿಶ್ವಾಸ ಇರ್ತದೆ. ಇವತ್ತು ನನ್ನ ಮ್ಯಾಗ ನನಗೆ ವಿಶ್ವಾಸ ಇಲ್ಲ ಅಂತಂದರೆ ನಾನು ಹೆಂಗೆ ಇನ್ನೊಬ್ಬರ ಮೇಲೆ ವಿಶ್ವಾಸ ಇರಲಿಕ್ಕೆ ಸಾಧ್ಯ ಐತೆ? ನನ್ನ ಮೇಲೆ ನಾನು ವಿಶ್ವಾಸ ಇದೆ ಅಂದರೆ ನನ್ನಲ್ಲಿ ಸಾಮರ್ಥ್ಯ ಅದ, ನಾನು ಓದ್ಕೊಂಡೀನಿ, ನಾನು ಪರೀಕ್ಷೆ ಬರೀತೀನಿ ಅನ್ನುವಂಥದ್ದು ನಮ್ಮಲ್ಲಿ ಇರ್ಬೇಕು. ಅದನ್ನು ಬಿಟ್ಟು ಏನಪ್ಪ ಈ ಸರಿ ಕೋವಿಡ್-19 ಬಂತು, 42 ದಿನ 50 ದಿನಗಟ್ಟಲೆ ಲಾಕ್ಡೌನ್ ಆಯಿತು. ಈ ವಿಪರೀತ ರಜೆಯಲ್ಲಿ ನಾವೇನು ಮಾಡಿಬಿಟ್ಟಿದ್ವಿ ಅಂತಂದರೆ ಎಷ್ಟು ಓದ್ಕೊಂಡಿವೋ ಎಷ್ಟು ಬಿಟ್ಟಿವೋ ಗೊತ್ತಿಲ್ಲ, ಪರೀಕ್ಷೆ ಅಂತರೂ ಇಡಾಕ್ ಸಿದ್ಧ ಆದರು, ಪರೀಕ್ಷೆಯನ್ನು ನಡೆಸ್ತಾರೆ, ಹೆಂಗೆ ಮಾಡೋದು, ಇಂತಿಂಥ ಪ್ರಶ್ನೆಗಳನ್ನು ಕೇಳಿದರೆ ಹೆಂಗೆ ಮಾಡೋದು, ಇದು ನಮಗೆ ಬರುವಂಥ ಒಂದು ಹೆದರಿಕೆ. ಯಾಕೆ ಈ ಹೆದರಿಕೆ ಬರ್ತದೆ ಅಂತಂದರೆ ನಮ್ಮಲ್ಲಿ ಆತ್ಮವಿಶ್ವಾಸ ಇಲ್ಲ. ಈ ರೀತಿ ಈ ಪ್ಯಾಂಡಮಿಕ್ ಸಿಚುವೇಶನ್ ಬಂದರೂ ಕೂಡ ಈ ರೀತಿಯಾದಂಥ ಸಿಚುವೇಶನಲ್ಲಿ ನಾವು ಸಾಕಷ್ಟು ತಯಾರಿ ಮಾಡಿರ್ತೀವಿ. ಮನ್ಯಾಗ ನಾವೇನು ಸುಮ್ಮನೆ ಕೂತಿಲ್ಲ, ಓದೇವಿ. ಇದಕ್ಕಿಂತ ಮುಂಚಿತವಾಗಿ 3 ಅಧ್ಯಾಯಗಳು ಮುಗಿದಿದ್ದು. ಆ 3 ಅಧ್ಯಾಯಗಳನ್ನು ಚೆನ್ನಾಗಿ ಓದಿದ್ರು ಸಾಕು, ನಾವು ಪರೀಕ್ಷೆಯನ್ನು ಎದುರಿಸ್ಬೇಕು ಅನ್ನೋಂಥ ಧೈರ್ಯ ನಿಮಗೆ ಬರುವಂತಲ್ಲ. ಎಷ್ಟೋ ಜನ ಹೆಂಗೆ ಮಾಡಿದ್ರು ಸರ್ ಪರೀಕ್ಷೆ ರದ್ದಾದ್ರೆ ಚಲೋ ಆಗ್ತತ್ರಿ ಅನ್ನುವಂಥದ್ದು ಇಲ್ಲ.
ಯಾವಾಗಲೂ ಪರೀಕ್ಷೆ ರದ್ದತೆಯನ್ನು ಬಯಸಬೇಡಿ ಸ್ನೇಹಿತರೆ. ಪರೀಕ್ಷೆಯನ್ನು ತೆಗೆದುಕೊಳ್ಳಿ, ನಾವು ಬರಲಿಕ್ಕೆ ಸಿದ್ಧ ಅನ್ನುವಂಥದ್ದನ್ನು ನಿಮ್ಮಲ್ಲಿ ಬರಲಿ. ಈಗಾಗಲೇ ಸರ್ಕಾರ ಏನು ಮಾಡ್ತಾ ಇದೆ ಅಂತಂದರೆ, PUC ಸೆಕೆಂಡ್ ಇಯರ್ದು ಇಂಗ್ಲೀಷ್ ಪರೀಕ್ಷೆ ಒಂದು ಉಳಿದಿತ್ತು, ಅದನ್ನು ಕೂಡ ಯಶಸ್ವಿಯಾಗಿ ನೆರವೇರಿಸ್ತು. ಅದೇ ರೀತಿ ಈಗ SSLC ಪರೀಕ್ಷೆಗಳು ಏನಿದಾವೆ ಅಂತಂದರೆ ನಡೀತಾ ಇದ್ದಾವೆ. ಅವರೆಲ್ಲ ಬಂದು ಬರೀತಾ ಇದ್ದಾರೆ. ನಾವೆಲ್ಲ ಪ್ರಬುದ್ಧರು, ಪದವಿ ವಿದ್ಯಾರ್ಥಿಗಳು ನಾವೆಲ್ಲ. ನಾವು ಪರೀಕ್ಷೆ ಬರಲಿಕ್ಕೆ ಯಾಕೆ ಸನ್ನದ್ಧರಾಗಬಾರ್ದು? ಪರೀಕ್ಷೆ ಕ್ಯಾನ್ಸಲ್ ಮಾಡಿ ಅನ್ನುವಂಥ ಭಾವನೆನೇ ಬರ್ಕೊಡುದು. ಪರೀಕ್ಷೆ ನಡೆಸಿ ನಾವು ಪರೀಕ್ಷೆನ ಬರಿತೀವಿ, ಪರೀಕ್ಷೆಯನ್ನು ಎದುರಿಸ್ತೀವಿ ಅನ್ನುವಂಥ ಮನೋಭಾವನೆ ನಿಮ್ಮಲ್ಲಿ ಬರಲಿ. ಇದು ಯಾರಲ್ಲಿ ಬರ್ತದೆ ಅಂತಂದರೆ, ಯಾವನಲ್ಲಿ ಆತ್ಮವಿಶ್ವಾಸ ಇರುತ್ತೆ ಅವನಿಗೆ ಬರ್ತದೆ. ಎಲ್ಲರಿಗೂ ಇದು ಬರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾನು ಇನ್ಮ್ಯಾಗಾದರೂ ಹೇಳೋದೇನು ಅಂತಂದರೆ, ಯಾರು ಆ ರೀತಿ ಇರ್ತೀರಿ ವಿಚಾರ ಮಾಡಬೇಡಿ. ಈಗೇನು ಕವರ್ ಆಗಿದೆಯೋ ಅಷ್ಟನ್ನು ಪರ್ಫೆಕ್ಟ್ ಓದಿ. ಯಾಕೆ ಪಾಸ್ ಆಗಲ್ಲ? ಯಾಕೆ ನಾವು ಪರೀಕ್ಷೆಯನ್ನು ಎದುರಿಸಲಿಕ್ಕೆ ಆಗಂಗಿಲ್ಲ? ಹಾಗೆ ಆಗ್ತದೆ. ಮಾಡೋದನ್ನು ನಾವೇನು ಮಾಡಬೇಕು ಅಂತಂದರೆ ಕರೆಕ್ಟಾಗಿ ಮಾಡಬೇಕು, ಚೆನ್ನಾಗಿ ಅಭ್ಯಾಸ ಮಾಡಿ. ಈಗಾದರೂ ಕೂಡ ಆನ್ಲೈನಲ್ಲಿ ಸಾಕಷ್ಟು ನೋಟ್ಸ್ಗಳನ್ನ ಕಳಿಸಿರ್ತಾರೆ, ವಿಡಿಯೋಗಳನ್ನು ನೋಡ್ತೀರಿ, ಪ್ರಾಕ್ಟೀಸ್ ಮಾಡಿರಿ, ಓದ್ರಿ, ಬರೀರಿ. ನಿಮ್ಮಲ್ಲಿ ಆತ್ಮವಿಶ್ವಾಸ ತಾನೇ ಬೆಳೀತದೆ. ನಾ ತಯಾರಿಲ್ಲ ಅಂತಂದಾಗ ನನಗೆ ಹೆದರಿಕೆ ಬರ್ತೈತೆ. ನಾನಾ ತಯಾರಿದ್ದೆ ಅಂತಂದರೆ ಯಾರಿಗೆ ಹೆದರೋದು? ಅದಕ್ಕಾಗಿ ನಮ್ಮ ಆತ್ಮವಿಶ್ವಾಸ ದೃಢವಾಗಿರಬೇಕು, ನಾವು ದೃಢವಾಗಿರಬೇಕು. ಪರೀಕ್ಷೆಯನ್ನು ಎದುರಿಸಲಿಕ್ಕೆ ನಾವು ಸನ್ನದ್ಧರಾಗಿರಬೇಕು. ಅದನ್ನು ಎದುರಿಸ್ತೀವಿ. ನಂತರ ಇನ್ನೊಂದು ಏನು ಬೇಕು ಅಂತಂದರೆ ಏಕಾಗ್ರತೆ ಇರಬೇಕು ಅಂತ ಹೇಳ್ತಾರೆ. ನಮಗೆ ಏಕಾಗ್ರತೆ ಅಂದರೆ ಒಂದೇ ವಿಷಯದ ಮೇಲೆ ಆಸಕ್ತಿ ನಮ್ಮಲ್ಲಿ ಇರಬೇಕು. ಓದು, ಬರಹ, ಪ್ರಯೋಗಗಳ ಅಭ್ಯಾಸ, ವಿವಿಧ ವಿಷಯಗಳ ಬಗ್ಗೆ ಕಾಳಜಿ, ಇವೆಲ್ಲವುಗಳು ಇರಬೇಕು. ಮೇಲಾಗಿ ನಾವೇನು ಮಾಡ್ತಾ ಇರ್ತೀವಿ ಆ ಕಾರ್ಯದಲ್ಲಿ ನಮಗೆ ಶ್ರದ್ಧೆ ಇರಬೇಕು. ಎಲ್ಲಿ ಶ್ರದ್ಧೆ ಇರ್ತದೆ ಅಲ್ಲಿ ಏಕಾಗ್ರತೆ ತಾನೇ ಬರ್ತದೆ. ವಿಷಯದ ಮೇಲೆ ಭಕ್ತಿ ಇರಬೇಕು. ನಾನು ಅದನ್ನು ಓದಬೇಕು, ಅದರಲ್ಲಿ ಏನಾದರೂ ತಿಳ್ಕೋಬೇಕು. ಅದನ್ನು ತಿಳ್ಕೊಂಡ ನಂತರ ಅದು ಏನಾಗ್ತದೆ, ಇದು ಕೂಡ ಪರೀಕ್ಷೆಗೆ ಬರ್ತದೆ, ನನಗೆ ಅಂಕಗಳನ್ನು ತಂದು ಕೊಡ್ತೈತೆ, ಅದಕ್ಕಾಗಿ ನಾನು ಓದಬೇಕು ಅನ್ನುವಂಥದ್ದಿತ್ತು ಅಂತಂದರೆ ಅವಾಗ ಏಕಾಗ್ರತೆ ತಂತಾನೇ ಬರ್ತಾ ಇದೆ. ನೆಕ್ಸ್ಟ್ ಸಮಚಿತ್ತತೆ ಇರಬೇಕು. ಪರೀಕ್ಷೆಯಲ್ಲಿ ಯಾವಾಗಲೂ ಗೊಂದಲಕ್ಕೀಡಾಗಬಾರ್ದು. ನಾವು ಹೆದರಿ ಬಿಡ್ತೀವಿ ರೀ ಪರೀಕ್ಷೆ ಅಂತಂದರೆ. ಪರೀಕ್ಷೆ ಅಂತಂದರೆ ಏನೋ ಒಂದು ದೊಡ್ಡ ಸಾಧನೆ ಮಾಡಿದಂಗೆ ಆಗ್ಬಿಡುತ್ತೆ ನಮಗೆ. ಅದರಲ್ಲೂ ಇಂಥ COVID-19 ಅಂತ ಪ್ಯಾಂಡಮಿಕ್ ಸಿಚುವೇಷನಲ್ಲಿ ಪರೀಕ್ಷೆ ಅನ್ನೋದೇ ಒಂದು ದೊಡ್ಡ ಸವಾಲಾಗಿ ತಗೋಬೋದು. ಅದರಲ್ಲಿ ಯಾರ್ಯಾರು ಏನೇನೋ ಹೇಳ್ತಿರ್ತಾರೆ, ಪರೀಕ್ಷೆ ಹಂಗೆ ಹಿಂಗೆ, COVID-19 ಹಂಗೆ ಹಿಂಗೆ. ಏನು ಯಾವುದೇ ರೀತಿಯಾದ ದುಗುಡ ದುಮ್ಮಾನ ಭಾವೋದ್ವೇಗಗಳಿಗಾಗಿ ಒಳಗಾಗಬೇಡಿ ಸ್ನೇಹಿತರೆ. ಪರೀಕ್ಷೆ ಭಯವನ್ನು ಹೊಂದಿರಬಾರ್ದು. ನಾವು ಧೈರ್ಯದಿಂದ ಇದ್ದೀವಿ ಅಂತಂದರೆ ಪರೀಕ್ಷೆ ಚೆನ್ನಾಗಿ ಆಗ್ತದೆ. ನಮ್ಮ ಮನಸ್ಸು ಸಮಚಿತ್ತದಿಂದ ಇರಬೇಕು. ಚಿತ್ತದ ಗೊಂದಲ ಆಗಬಾರ್ದು. ಸಮಚಿತ್ತವಾಗಿದ್ವಿ ಅಂತಂದರೆ, ಯಾವುದೇ ರೀತಿಯಾದ ಭಾವೋದ್ವೇಗಗಳಿಗೆ ಒಳಗಾಗದೆ ಇದ್ವಿ ಅಂತಂದರೆ ಧೈರ್ಯ ತಾನೇ ಇರ್ತದೆ. ಅದು ಆಲ್ರೆಡಿ ಇರ್ತದೆ ಪ್ರತಿಯೊಬ್ಬರಲ್ಲಿ. ಅದನ್ನು ನಾವು ಮಾಡಬೇಕಾ, ಆ ಧೈರ್ಯವನ್ನು ನೋಡಬೇಕಾಗೈತೆ. ಅದು ಈ ಸಾರಿ ನಿಮಗೆ ಒಂದು ಒಳ್ಳೆಯ ಅವಕಾಶ ಆಗಲಿ ಅನ್ನುವಂಥದ್ದು. ನೆಕ್ಸ್ಟ್, ಯಾವುದೇ ಕೆಲಸಕ್ಕಾಗಲಿ ಸಮಾಧಾನ ಇರಬೇಕು. ಪರೀಕ್ಷೆ ಇರಲಿ, ಮೌಖಿಕ ಪರೀಕ್ಷೆ ಇರಲಿ, ಲಿಖಿತ ಪರೀಕ್ಷೆ ಇರಲಿ, ಪ್ರಾಯೋಗಿಕ ಪರೀಕ್ಷೆಗಳಿರಲಿ, ಏನಿರಬೇಕು ಅಂತ ಸಮಾಧಾನ ಇರಬೇಕು. ಮನಸ್ಸು ಸಮಾಧಾನ ಇರಬೇಕು. ನಾವೇನಾದ್ರು ಅಸಮಾಧಾನಗೊಂಡಿದ್ವಿ ಅಂತಂದರೆ, ಆತುರದಿಂದ ಇದ್ವಿ ಅಂತಂದರೆ, ಏನೋ ಮನಸ್ಸಿನಲ್ಲಿ ಕಸಿವಿಸಿ ಇತ್ತು ಅಂತಂದರೆ ರಿಲ್ಯಾಕ್ಸ್. ಒಮ್ಮೆ ಉಸಿರನ್ನು ಜೋರಾಗಿ ತೆಗೆದುಕೊಂಡು ಉಸಿರನ್ನು ನಿಧಾನವಾಗಿ ಬಿಡಬೇಕು. ಹೆಂಗೆ ಉಸಿರನ್ನು ತೆಗೆದುಕೊಳ್ತಾರೆ ಹಂಗೆ ನಿಧಾನವಾಗಿ ಬಿಡಬೇಕು. ಈ ರೀತಿ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ದೀರ್ಘವಾಗಿ ಉಸಿರು ತೊಳೆದು ದೀರ್ಘವಾಗಿ ಉಸಿರನ್ನು ಹೊರ ಹಾಕೋದು. ಈ ರೀತಿ ಮಾಡಿಬಿಟ್ರಿ ಅಂತಂದರೆ ಸಮಾಧಾನ, ಮನಸ್ಸು ಕೂಲ್ ಆಗ್ತದೆ. ಒಮ್ಮೆ ನಾವೇನು ಮಾಡಿರ್ತೀವಿ ಅಂತಂದರೆ ಬಸ್ ಲೇಟಾಗಿರ್ತೈತಿ, ಏನೋ ಬರೋದು ಲೇಟಾಗಿರ್ತೈತಿ, ಅವಾಗ ಟೈಮರ್ ಆಗಿರ್ತೈತಿ, ಬೆಲ್ ಹೊಡೆದಿರ್ತೈತಿ ಪರೀಕ್ಷೆದು. ಅವಸರಲ್ಲೇ ಬರ್ತೀವಿ, ಹಂಗೆ ಓಡೋಡು ಬರ್ತೀವಿ, ಅವಸರಲ್ಲೇ ಬರ್ತೀವಿ, ಹಂಗೆ ತೇಗ್ತಿರ್ತೀವಿ, ಇದು ಮಾಡ್ತಾರೆ, ಸರ್ತಾರೆ ಪೇಪರ್ ಬರಿತೀವಿ, ಹಾಂ ಹಿಂಗೆ ಬೇಡ.
ಎಷ್ಟು ಲೇಟ್ ಆಗೈತೆ? 10 ನಿಮಿಷ. ಬನ್ನಿ ಇನ್ನೂ 10 ನಿಮಿಷ ರಿಲ್ಯಾಕ್ಸ್ ಮಾಡ್ಕೊಂಡು ಬಂದು ಒಂದು 10 ನಿಮಿಷ ಆರಾಮ್ ಕೂಡ್ರಿ. ಅದನ್ನ ಬಿಟ್ಟು ನಾವು ಏನು ಮಾಡ್ತೀವಿ ಅಂತಂದ್ರೆ ಕಸಿ ಒಳಗೆ ಬಂದು ಸರ್ ಪೇಪರ್ ತೋರಿ ಎಲ್ಲರೂ ಮುಂದೆ ಎಲ್ಲರೂ ಬರೀತಿರ್ತಾರೆ, ನೀವು ಒಬ್ಬರೇ ಅವಾಗ ಬಡ ಬಡ ಏನೋ ಮಾಡೋದು ರಿಜಿಸ್ಟರ್ ನಂಬರ್ ತಪ್ಪು ಹಾಕೋದು, ಬಬಲ್ ಶೇಡ್ ಮಾಡೋದು ಇರ್ತೈತೆ OMR ಶೀಟ್ ಒಳಗೆ, ಅವನು ಶೇಡಿಂಗ್ ಏನು ಮಾಡೋದು ಮಿಸ್ಟೇಕ್ ಮಾಡೋದು, ಆಮೇಲೆ ವೈಟ್ನರ್ ತಂದ್ರೆ ನಡೆಯಂಗಿಲ್ಲ. ಅದು OMR ಶೀಟ್ ಕಂಪ್ಯೂಟರ್ ಮೂಲಕ ಅದು ರೀಡ್ ಆಗ್ತೈತೆ, ಅಲ್ಲೇ ವ್ಯಾಲ್ಯೂಷನ್ ಆಗ್ತಿರುತ್ತೆ. ಏನು ಮಾಡೋರು? ಬರ್ರಿ ಹೋಗಲಿ, 10 ನಿಮಿಷ ಹೋಗೈತೆ, ಇನ್ನೂ 10 ನಿಮಿಷ ಕೊಡೋನು. ಸಮಾಧಾನ ಇರ್ಬೇಕು ಮನುಷ್ಯ. ಸಮಾಧಾನವಾಗಿ ಆರಾಮಾಗಿದ್ವಿ ಅಂತಂದರೆ ಆಮ್ಯಾಗ ಕೂಲಾಗಿ ಕೂತು ಏನಿದೆ ರಿಜಿಸ್ಟರ್ ನಂಬರ್ ಹಾಕಬೇಕು, ಹೆಸರು ಬರೀಬೇಕು, ಆನಂತರ ಪರೀಕ್ಷೆ ಕೊಡ್ತಾಗ ಕೆಲವೊಂದು ಇನ್ಫಾರ್ಮೇಷನ್ಗಳನ್ನು ತುಂಬಬೇಕು, ರೆಡಿ ಆಗಬೇಕು. ಆನಂತರ ಪ್ರಶ್ನೆ ಪತ್ರಿಕೆ ಏನಿದೆ ಎಷ್ಟು ಒಂದೊಂದಾಗಿ ಕೂಲಾಗಿ ಉತ್ತರಿಸ್ತೇವೆ. ಹೀಗೆ ಮಾಡಿ 10 ನಿಮಿಷ ನೀವು ಮೊದಲೇ ಪೇಪರ್ ಮುಗಿಸ್ತೀರಿ. ಯಾಕಂತಂದರೆ ಆಲ್ರೆಡಿ ನಿಮ್ಮಲ್ಲಿ ಪೂರ್ವ ತಯಾರಿ ಇದೆ, ಪೂರ್ವ ಸಿದ್ಧತೆ ಇದ್ದೀರಿ, ಸಾಕಷ್ಟು ಓದ್ಕೊಂಡಿದ್ದೀರಿ. ಬಟ್ ಬರೋದು ಲೇಟ್ ಆಗಿದ್ದಕ್ಕೆ ಇಷ್ಟು ಗೊಂದಲ ಮಾಡ್ಕೊಳ್ತಾ ಇದ್ರಿ. ಆ ಗೊಂದಲ ನಿಮ್ಮಲ್ಲಿ ಏನಾದರೂ ಅರ್ಧ ತಾಸಿತ್ತು ಅಂತಂದರೆ ಅವತ್ತು ನಿಮ್ಮ ಪರೀಕ್ಷೆ ಹಾಳಾಗ್ತದೆ. ಆ ಗೊಂದಲ ನಿಮ್ಮಲ್ಲಿ ಒಟ್ಟಾರೆಯಾಗಿ ಆ ಗೊಂದಲ ನಿವಾರಣೆ ಆಗಿರ್ಬೋದು. ಒಟ್ಟು ಗೊಂದಲ ಇರಬಾರ್ದು, ಫುಲ್ ಫ್ರೀಯಾಗಿ ಫ್ರೀಡಮ್ ಆಗಿರ್ಬೋದು. ಆವಾಗ 10 ನಿಮಿಷ ಅಲ್ಲ, ಇನ್ನೂ 10 ನಿಮಿಷ ನೀವು ಮೊದಲ ಪೇಪರ್ ಮುಗಿಸಿ ಕೂಡ್ತೀರಿ. ಅದು ಎಲ್ಲ ಕವರ್ ಮಾಡಿ ಅಗದಿ ಉತ್ತಮವಾಗಿ ನೀಟಾಗಿ ಬರೋದು. ಯಾವಾಗಲೂ ಸಮಾಧಾನ ಇರಬೇಕು, ಗೊಂದಲದೊಳಗೆ ಬರೀಬಾರ್ದು. ನೆಕ್ಸ್ಟ್ ಇನ್ನು ಪ್ರಶ್ನೆ ಪತ್ರಿಕೆಯನ್ನು ನೋಡಿದಾಗ ನಮಗೇನಿರಬೇಕು ಅಂತಂದರೆ ಯಾವುದನ್ನು ಮೊದಲು ಬರೀಬೇಕು, ಯಾವುದನ್ನು ನಂತರ ಬರೀಬೇಕು ಆಯ್ಕೆ ಮಾಡಿಕೊಳ್ಳೋದು ತುಂಬ ಮಹತ್ವದ್ದು. ಆ ಆಯ್ಕೆಯಲ್ಲಿ ನೀವು ವಿಫಲರಾದ್ರಿ ಅಂತಂದರೆ ನಿಮ್ಮ ಬರವಣಿಗೆ ವ್ಯವಸ್ಥಿತವಾಗಿ ಆಗುವುದಿಲ್ಲ. ಅದಕ್ಕಾಗಿ ನಾನು ನಿಮಗೆ ಹೇಳೋದು ಏನು ಅಂತಂದರೆ ಪ್ರಶ್ನೆ ಪತ್ರಿಕೆಯನ್ನು ನೋಡಿದ ತಕ್ಷಣ ಮೊದಲೇ ಯಾವ ನಮಗೆ ಪರ್ಫೆಕ್ಟ್ ಬರ್ತಾವ ಅವನು ಮೊದಲು ಬರೆಯೋದು. ಅದರಲ್ಲಿ ಎಳ್ಳಷ್ಟು ಗೊಂದಲಗಳೇ ನಮಗಿರಬಾರ್ದು, ಕೂದಲೆಳೆಯಷ್ಟು ಗೊಂದಲ ಇರಬಾರ್ದು. ಅವುಗಳನ್ನು ಮೊದಲು ಬರೀಬೇಕು. ನಂತರ ಎರಡನೇದು, ಅದರ ನಂತರ ಹಿಂಗೆ ಪ್ರಿಫರೆನ್ಸ್ ಕೊಟ್ಕೊಂತ ಹೋಗ್ಬೇಕು. ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, ಸೊ ಆನ್. ಈ ರೀತಿ ನಾವು ಏನು ಮಾಡಬೇಕು ಅಂತಂದರೆ ಅವಕ್ಕೆ ಆದ್ಯತೆ ಮೇಲೆ ಉತ್ತರಗಳನ್ನು ಬರಿತಾ ಹೋಗಬೇಕು. ಮೊದಲಿಗೆ ಉತ್ತರ ಇಂಪ್ರೆಸಿವ್ ಆಯಿತು ಅಂತಂದರೆ ನಿಮ್ಮ ಉತ್ತರ ಪತ್ರಿಕೆ ಅಷ್ಟೊಂದು ಮೌಲ್ಯಮಾಪನಕ್ಕೆ ಒಳಪಡೋಂಗಿಲ್ಲ, ಅಷ್ಟೊಂದು ಪರಿಶೀಲನೆಗೆ ಒಳಪಡೋಂಗಿಲ್ಲ. ಯಾಕೆ ಹೇಳ್ರಿ? ಗುರ್ತಾಗ್ತದೆ ರೀ, ಗುರ್ತಾಗ್ತದೆ. ಇವನಲ್ಲಿ ವಿಷಯ ಇದೆ, ಓದ್ಕೊಂಡಿದ್ದಾರೆ, ಬರೆದಿದ್ದಾರೆ, ಮುಂದೂ ಚೆನ್ನಾಗಿ ಬರೆದಿರ್ತಾರೆ. ಇದೊಂದು ಹಂಗಂತೇಳಿ ಏನು ನೋಡದೆ ಮಾರ್ಕ್ಸ್ ಆಗ್ತಾರಂತಿಲ್ಲ, ನೋಡ್ತಾರೆ. ಆದರೆ ಏನಾಗ್ತದೆ ಅಂತಂದರೆ ಮೌಲ್ಯಮಾಪಕರಲ್ಲಿ ಒಂದು ಒಳ್ಳೆ ಪಾಸಿಟಿವ್ ಭಾವನೆ ಬರ್ತದೆ. ಓದ್ಕೊಂಡಾರ, ಚೆನ್ನಾಗಿ ಬರ್ದಾರ ಅನ್ನುವಂಥ ಭಾವನೆ ಅವನಲ್ಲಿ ಕ್ರಿಯೇಟ್ ಆಗ್ತದೆ. ಮುಂದೆ ನಿಮ್ಮ ಪತ್ರಿಕೆ ಏನಾಗಲ್ಲ ಅಂತಂದರೆ ಸರಾಗವಾಗಿ ಮೌಲ್ಯಮಾಪನ ಆಗ್ತದೆ. ಮೊದಲ ಗೊಂದಲಗಳನ್ನು ಇಟ್ಟಿದ್ರಿ ಅಂತಂದರೆ ಅವ್ರಿಗೆ ಏನಾಗಿ ಕ್ರಿಯೇಟ್ ಮಾಡ್ತದೆ ಅಂತಂದರೆ ನೆಗೆಟಿವಿಟಿಯನ್ನು ಕ್ರಿಯೇಟ್ ಮಾಡ್ತದೆ. ಆವಾಗ ಪೂರ್ವ ಉತ್ತರ ಪತ್ರಿಕೆ ಇದೇ ರೀತಿಯಾಗಿರ್ಬೋದು ಅನ್ನೋಂಥ ಅಂದಾಜು. ಅದಕ್ಕೆ ನಾನು ಹೇಳೋದು ಏನು ಅಂತಂದರೆ ಆದ್ಯತೆಯ ಮೇರೆಗೆ ನಿಮಗೆ ಯಾವುದು ಪರ್ಫೆಕ್ಟ್ ಆಗಿ ಬರುತ್ತೆ ಅದನ್ನು ಮೊದಲು ಬರೀರಿ. ಎರಡನೇ ಮತ್ತು ಅದಕ್ಕಿಂತ ಯಾವುದು ಇನ್ನೂ ಸ್ವಲ್ಪ ಪರ್ಫೆಕ್ಟ್ ಕಡಿಮೆ ಇರ್ತದೆ ಅದನ್ನು 100% ಇದ್ದದ್ದು ಮೊದಲ, 95 ಇದ್ದದ್ದು ಎರಡನೇಕ, 90 ಇದ್ದದ್ದು ಮೂರನೇಕ. ಹಿಂಗೆ ಆದ್ಯತೆಯ ಮೇರೆಗೆ ನಾವು ಬರೀತಾ ಬಂದ್ವಿ ಅಂತಂದರೆ ನಮ್ಮ ಬರವಣಿಗೆ ಚಲೋ ಆಗ್ತದೆ. ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ನಾವು ಪಡಿತೀವಿ. ಮತ್ತು ಸಮಯ ಪ್ರಜ್ಞೆ ಇರಬೇಕು ರೀ ಪರೀಕ್ಷೆ ಒಳಗೆ. ಇದನ್ನು ನಾನು ಭಾಳ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನು ಮಾಡ್ತೀವಿ ಅಂತಂದರೆ ನಮಗೆ ಅದ್ರ ಬಗ್ಗೆ ಭಾಳ ಓದ್ಕೊಂಡಿವಿ, ಆ ವಿಷಯ ತಿಳಿದೈತಿ ಅಂತಂದ್ರೆ ಏನು ಮಾಡ್ತೀವಿ, ಭಾಳಷ್ಟು ಬರೆದು ಬಿಡ್ತೀವಿ. ಭಾಳಷ್ಟು 1 ಪೇಜ್ 1.5 ಪೇಜ್ ಬರೆದ್ರೆ ಸಾಕಾಗಿರ್ತೈತಿ. ಅದ್ರ ಬದಲಿ ನಾವೇನು ಮಾಡ್ತೀವಿ ಅಂತಂದ್ರೆ ಅದನ್ನು 2-3 ಪೇಜ್ ಬರಿತೀವಿ, 3-4 ಪೇಜ್ ಬರಿತೀವಿ, ಭಾಳ ಬರಿತೀವಿ ರೀ. ಅದಾಗಬಾರ್ದು ಸ್ನೇಹಿತರೆ, ಅದಾಗಬಾರ್ದು. ನೀವು 2-3 ಪೇಜ್ ಬರೆದ್ರೂ ಕೂಡ ನಾವು ಕೊಡೋದು 5 ಮಾರ್ಕ್ಸ್. ಯಾಕಂತಂದರೆ ಅದಕ್ಕೆ ನಾವು ನಿಗದಿಪಡಿಸಿದ್ದೆ 5 ಮಾರ್ಕ್ಸ್. ನೀವು ಗೊತ್ತೈತಿ ಅಂತೇಳಿ ಅದನ್ನು 15 ಮಾರ್ಕ್ಸಿಗೆ ಬರೆಯೋಷ್ಟು ಬರೆದ್ರೂ ಕೂಡ ನಾವು ಕೊಡಬೇಕಾದದ್ದು 5 ಅಷ್ಟೇ. ಈ ರೀತಿ ಮೊದಲು ಏನು ಮಾಡಿರ್ತೀರಿ ಅಂತಂದರೆ ಗೊತ್ತಿದ್ದದನ್ನು ದೀರ್ಘವಾಗಿ ಬರ್ಕೋತ ಹೋಗ್ತೀರಿ. ನೆಕ್ಸ್ಟ್ ಎಲ್ಲಿ ಅವಶ್ಯಕತೆ ಇರ್ತೈತೆ ಅಲ್ಲಿ ಸಮಯದ ಅಭಾವ ಆಗ್ತೈತಿ, ಶಾರ್ಟ್ ಬರೆದು ಕೊಟ್ಟು ಬಿಡ್ತೀರಿ. ಅಲ್ಲಿಯೂ ಮಾರ್ಕ್ಸ್ ಕಟ್ ಆಗ್ತವೆ, ಇಲ್ಲಿ ಮಾರ್ಕ್ಸ್ ಬರೋಂಗಿಲ್ಲ. ಅದಕ್ಕೆ ಈ ರೀತಿ ಯಾರೂ ಮಾಡಬೇಡಿ ಸ್ನೇಹಿತರೆ. ಸಮಯವನ್ನು ನಿಗದಿಪಡಿಸ್ಕೊಳ್ಳಿ. ಈಗ ನಾವು ಪ್ರಶ್ನೆ ಪತ್ರಿಕೆಯಲ್ಲಿ ಸೆಕ್ಷನ್ ಎ, ಸೆಕ್ಷನ್ ಬಿ, ಸೆಕ್ಷನ್ ಸಿ 3 ವಿಭಾಗಗಳಿರ್ತವೆ.
ಆ 3 ವಿಭಾಗಗಳಲ್ಲಿ ಸೆಕ್ಷನ್ ಎ ಎಷ್ಟು ಟೈಮ್ ಕೊಡಬೇಕು, 20 ಮಾರ್ಕ್ಸಿಗೆ ಎಷ್ಟು ಟೈಮ್ನ ಕೊಡಬೇಕು. ಸೆಕ್ಷನ್ ಬಿ 15 ಮಾರ್ಕ್ಸ್, ಆ 15 ಮಾರ್ಕ್ಸಿಗೆ 3 ಉತ್ತರಗಳನ್ನು ಬರೀಬೇಕು, ಎಷ್ಟು ಸಮಯವನ್ನು ಅದಕ್ಕೆ ನಿಗದಿಪಡಿಸಬೇಕು. ನಂತರ ಸೆಕ್ಷನ್ ಸಿ 45 ಮಾರ್ಕ್ಸ್, 45 ಮಾರ್ಕ್ಸ್ಗಳಿಗೆ ನಾನು ಎಷ್ಟು ಸಮಯವನ್ನು ತೆಗೆದುಕೊಳ್ಬೇಕು. ಮುಂದೆ ಪರೀಕ್ಷೆಯ ಪ್ರಾರಂಭದಲ್ಲಿ ಸೂಚನೆಗಳನ್ನು ನೋಡ್ಕೊಳ್ಳಿಕ್ಕೆ, ಪರೀಕ್ಷೆ ಆದಮೇಲೆ ಪತ್ರಿಕೆಯನ್ನು ಮತ್ತೊಮ್ಮೆ ಪರಿಶೀಲನೆ ಮಾಡಿಕೊಳ್ಳಿಕ್ಕೆ ಸಮಯ ಎಷ್ಟು ನಿಗದಿಪಡಿಸಲಿ. ಈ ರೀತಿ ಒಂದು ಸಮಯದ ನಿಗದಿ, ಸಮಯ ಪ್ರಜ್ಞೆ ನಿಮ್ಮಲ್ಲಿ ಇತ್ತು ಅಂತಂದರೆ ನಿಮ್ಮ ಪರೀಕ್ಷೆ ಚೆನ್ನಾಗಿ ಆಗುತ್ತೆ. ನೀವು ಕೂಡ ರ್ಯಾಂಕ್ ಬರ್ತೀರಾ, ನೀವು ಕೂಡ ರ್ಯಾಂಕ್ ಬಂದೇ ಬರ್ತೀರಾ. ಯಾಕೆ ಬರೋದಿಲ್ಲ? ಖಂಡಿತವಾಗಿ ನೀವು ರ್ಯಾಂಕ್ ಬರ್ತೀರ, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಇನ್ನು ಮುಂದೆ ಏನಿರಬೇಕು ಅಂತಂದರೆ, ಯಾವುದೇ ರೀತಿಯಾಗಿ ನಾವು ಉತ್ತರವನ್ನು ಬರೆಯುವಾಗ ಊಹೆಗಳಿರಬಾರ್ದು. ಅಲ್ಲಿ ಊಹೆಗಳಿಗೆ ಅಜ್ಮಾಸ್ ಅಂತ ಹೇಳ್ತೀವಿ, ಅಂದಾಜು, ಊಹೆಗಳಿಗೆ ಅವಕಾಶ ಕೊಡಬಾರ್ದು. ಸುಮ್ಮನೆ ಬರೆಯೋದನ್ನಬಾರ್ದು. ಊಹೆಗಳಿದ್ವು ಅಂತಂದರೆ ಅಲ್ಲಿ ಏನಾಗ್ತದೆ ಅಂತಂದರೆ, ನಮ್ಮ ಉತ್ತರ ಪತ್ರಿಕೆ ಮೌಲ್ಯಮಾಪಕರಲ್ಲಿ ಏನು ಮಾಡ್ತದೆ ಅಂತಂದರೆ, ಏನೋ ಒಳ ಬರ್ದಂತ ಒಟ್ಟ ಬರ್ದಾನ ಫೇಸ್ ತುಂಬ್ಸಾನ ಅನ್ನುವಂಥ ಲೆಕ್ಕಕ್ಕೆ ಅವರು ಅಲ್ಲಿ ಭಾವನೆ ಬರ್ತೈತೆ. ಅದಕ್ಕೆ ಯಾವುದೇ ರೀತಿಯಾಗಿ ಊಹಿಸಿಕೊಂಡು ಉತ್ತರವನ್ನು ಬರೆಯಬಾರ್ದು. ಮತ್ತು ನಮ್ಮ ಉತ್ತರಗಳು ಹೆಂಗಿರಬೇಕು ಅಂತಂದರೆ, ಸರಿ ಮತ್ತು ನೇರವಾದ ಉತ್ತರಗಳನ್ನು ಕೊಡಬೇಕು. ಸರಿಯಾದ ಉತ್ತರಗಳನ್ನು, ನೇರವಾದ ಉತ್ತರಗಳನ್ನು ಕೊಡುವಂಥದ್ದು. ಪ್ರಶ್ನೆ ಏನು ಕೇಳ್ತಾರೋ ಅದಕ್ಕೆ ನೇರವಾಗಿ, ಲಕ್ಷಣಗಳನ್ನು ಕೇಳ್ಯಾರ ಲಕ್ಷಣಗಳನ್ನು, ಕಾರ್ಯಗಳನ್ನು ಕೇಳ್ಯಾರ ಕಾರ್ಯಗಳನ್ನು, ಭಾಗಗಳನ್ನು ಕೇಳ್ಯಾರ ಭಾಗಗಳನ್ನು, ಪ್ರಕಾರಗಳನ್ನು ಕೇಳ್ಯಾರ ಪ್ರಕಾರಗಳನ್ನು. ಏನು ಕೇಳಿರ್ತಾರಲ್ಲ ಆ ಕೇಳಿದ್ದನ್ನು ವ್ಯವಸ್ಥಿತವಾಗಿ ಪ್ರೆಸೆಂಟೇಷನ್ ಮಾಡೋದೊಂದೇ ನಿಮ್ಮದಾಗಬೇಕು. ನೆಕ್ಸ್ಟ್, ಪರೀಕ್ಷೆಯಲ್ಲಿ ಯಾವುದೇ ರೀತಿಯಾಗಿ ನಕಲು ಮಾಡೋದಾಗಿರ್ಬೋದು, ಇನ್ನೊಬ್ಬರನ್ನು ಕೇಳೋದಾಗಿರ್ಬೋದು, ಸ್ವತಃ ನಾವೇ ನಕಲು ಮಾಡೋದಾಗಿರ್ಬೋದು, ಈ ಅಕ್ರಮಗಳನ್ನು ಯಾವಾಗಲೂ ಮಾಡುವಂಥ ಅಭ್ಯಾಸವನ್ನು ಇಟ್ಕೋಬಾರ್ದು. ಅದು ನಮ್ಮ ವ್ಯಕ್ತಿತ್ವಕ್ಕೆ ತೊಂದರೆ ಕೊಡ್ತದೆ. ಒಂದು, ನಂತರ ಇನ್ಸ್ಪೆಕ್ಟರ್ ಬಂದಾಗ, ಆ ಪರಿವೀಕ್ಷಕರು ಬಂದಾಗ ನೀವು ಸಿಕ್ಕ್ರಿ ಅಂತಂದರೆ ನಿಮಗೆ ಆಗುವಂಥ ಒಂದು ಅಪಮಾನ. ನಂತರ ಆ ಪೇಪರ್ ನಿಮಗೆ ಅವ್ರು ಕೊಡ್ಬೋದು, ಕೊಡದೇ ಇರ್ಬೋದು. ಆವಾಗ ನಿಮ್ಮ ಆ ಪೇಪರ್ ಏನಾಗ್ತೀರಿ ಅಂತಂದರೆ ಫೇಲ್ ಆಗ್ತೀರಿ. ಪರೀಕ್ಷೆ ಪ್ರಾರಂಭವಾಗಿ ಒಂದು 15 ನಿಮಿಷ ಅರ್ಧ ತಾಸಿಗೆ ಬಂದ್ರಪ್ಪ, ಅವಾಗ ನೀವು ಸಿಕ್ಕಿ, ನೀ ಇನ್ನೂ ಬರ್ದಿರಂಗಿಲ್ಲ, ನೋಡಿ ಬರೀದಾನೆ ನೀವು ಬರ್ದಿರಂಗಿಲ್ಲ. ಏನು ಮಾಡೋದು? ಆ ಪರೀಕ್ಷೆ ಫೇಲ್ ಆಯಿತಾ? ಮತ್ತೊಂದು ವರ್ಷ ಕಾಯಬೇಕಾ? ಅಷ್ಟಕ್ಕಾಗಿ ನಾವು 1 ವರ್ಷ ಸಮಯವನ್ನು ಕೊಡಬೇಕಾ? ಬದಲಾಗಿ, ಇಲ್ಲ ನನಗೆ ಆ ವಿಷಯ ಟಫ್ ಆಗುತ್ತೆ, ಭಾಳ ಓದೋಕ್ಕಾಗಿಲ್ಲ, 32 ತೊಗೊಳ್ಳೋಷ್ಟು ಮಟ್ಟಿಗೆ ಏನಾದರೂ ಪ್ಲ್ಯಾನ್ ಮಾಡಬಾರ್ದಾ? ಜಸ್ಟ್ ಪಾಸ್ ಆಗಲಿಕ್ಕೆ ಏನಾದರೂ ಪ್ಲ್ಯಾನ್ ಮಾಡಬಾರ್ದಾ? ಮಾಡ್ಬೋದಲ್ವಾ? ಯಾಕೆ ಆಗಬಾರ್ದು? ಯಾಕೆ ಆ ರೀತಿ ನಿಮ್ಮಿಂದ ಯೋಜನೆ ಆಗಬಾರ್ದು? ಅಷ್ಟಕ್ಕೆ ನಾವು ಬರ್ಕೊಂಬರ್ತಾ ಇದ್ದೀವಿ, ಚೀಟಿ ನೋಡ್ತಾ ಇದ್ದೀವಿ, ಇನ್ನೊಬ್ಬರು ಕೇಳ್ತಾ ಇದ್ದೀವಿ. ಏನ್ರಿ ಇದು ಅಸಭ್ಯತೆ? ಈ ರೀತಿ ಪರೀಕ್ಷಾ ಅಕ್ರಮಗಳಿಗೆ ಆದ್ಯತೆಯನ್ನು ಕೊಡಬೇಡ್ರಿ, ಪರೀಕ್ಷಾ ಅಕ್ರಮಗಳನ್ನು ಮಾಡಿಬಿಡ್ರಿ. ಇನ್ನು ಲಿಖಿತ ಪರೀಕ್ಷೆ ಇದ್ದಾಗ ಇವೆಲ್ಲ ಅಂಶಗಳನ್ನು ನಾವು ನೋಡ್ತೀವಿ. ಲಿಖಿತ ಪರೀಕ್ಷೆ ಅಲ್ಲಿ ಮೌಖಿಕ ಪರೀಕ್ಷೆ ಎಲ್ಲವಕ್ಕೂ ಅನ್ವಯ ಆಗ್ತವೆ, ಜನರಲ್ ಅಂಶಗಳಿದ್ದಾವೆ. ಅದರಲ್ಲಿ ವಿಶೇಷವಾಗಿ ಮೌಖಿಕ ಪರೀಕ್ಷೆ ಇತ್ತು ಅಂತಂದರೆ ಅವ್ರು ನಮಗೆ ಪ್ರಶ್ನೆ ಕೇಳ್ತಾರೆ, ನಾವು ಉತ್ತರ ಹೇಳಬೇಕು. ಆವಾಗ ನಾವೇನು ಮಾಡಬೇಕು ಅಂತಂದರೆ, ಅವರು ಕೇಳಿದಂಥ ಪ್ರಶ್ನೆಗೆ ನಯ ವಿನಯತೆಯಿಂದ ಉತ್ತರವನ್ನು ಹೇಳಬೇಕು. ಅವ್ರು ಯಾವ ಪ್ರಶ್ನೆಯನ್ನು ಕೇಳ್ತಾರಲ್ಲ ಅದಕ್ಕೆ ನಯವಾಗಿ ಉತ್ತರವನ್ನು ಕೊಡಬೇಕು. ನಿಮಗೆ ಪ್ರಶ್ನೆ ಅರ್ಥ ಆಗಿಲ್ಲ ಅಂತಂದರೆ ಇನ್ನೊಮ್ಮೆ, ಸರ್ ಪ್ಲೀಸ್ ಇನ್ನೊಮ್ಮೆ ಪ್ರಶ್ನೆಯನ್ನು ಕೇಳಿ. ಅವರು ಮತ್ತೊಮ್ಮೆ ನಿಮ್ಮನ್ನು ಪ್ರಶ್ನೆ ಕೇಳ್ತಾರೆ. ಹಾಗೂ ನಿಮಗೆ ಗೊಂದಲ ಇತ್ತು ಅಂತಂದರೆ, ಸರ್ ಯಾಕೋ ನನಗೆ ಇದರಲ್ಲಿ ಗೊಂದಲ ಆಗ್ತಾ ಇದೆ, ಪ್ರಶ್ನೆ ಅರ್ಥ ಆಗ್ತಾ ಇಲ್ಲ, ಇದನ್ನು ಇನ್ನೊಂದು ರೀತಿಯಲ್ಲಿ ಹೇಳಿ. ಎಸ್, ಅವರು ಮತ್ತೊಂದು ರೀತಿಯಲ್ಲಿ ನಿಮಗೆ ಪ್ರಶ್ನೆ ಕೇಳ್ತಾರೆ. ಅವಾಗ ನಿಮಗೆ ಉತ್ತರ ಹೊಳೆದೇ ಹೊಳಿತದೆ. ಆವಾಗ ನಯವಾಗಿ ಉತ್ತರ ಕೊಡಿ. ಒಂದು ಪ್ರಶ್ನೆನೋ 2 ಪ್ರಶ್ನೆನೋ ಕೇಳಿರ್ತಾರೆ, ಚೆನ್ನಾಗಿ ಉತ್ತರ ಕೊಡಿ. ಆಯಿತು ನಿಮ್ಮದು ಮುಗೀತು ಅಂತ ಹೇಳ್ತಾರೆ. ಥ್ಯಾಂಕ್ ಯು ಸರ್ ಅಂತ ಹೇಳಿ. ಒಳ್ಳೆ ಏನಿರಬೇಕು, ನಮ್ಮ ವರ್ತನೆ ನಯವಾಗಿರಬೇಕು, ಸಭ್ಯತೆಯಿಂದ ಕೊಟ್ಟಿರಬೇಕು. ಅಂದಾಗ ಮಾತ್ರ ಮೌಖಿಕ ಪರೀಕ್ಷೆ ಯಶಸ್ವಿಯಾಗ್ತಾ ಇದೆ. ಅದೇ ರೀತಿ ಪ್ರಾಯೋಗಿಕ ಪರೀಕ್ಷೆಯನ್ನು ಕೂಡ ನಾವು ಬಹಳಷ್ಟು ಚಾಕಚಕ್ಯತೆಯಿಂದ ನಿಭಾಯಿಸಬೇಕು. ಪ್ರಾಯೋಗಿಕ ಪರೀಕ್ಷೆ ನಮಗೊಂದು ಟಾಸ್ಕ್ ಕೊಟ್ಟಿರ್ತಾರೆ, ನಮ್ಮ ಮಟೀರಿಯಲು ಕೊಟ್ಟಿರ್ತಾರೆ, ಅದನ್ನು ಮಾಡಿ ತೋರಿಸು. ಓಕೆ, ಎಸ್, ಫೈನ್. ಪ್ರಾಯೋಗಿಕ ಪರೀಕ್ಷೆಗಳನ್ನು ಕೂಡ ನಾವೇನು ಮಾಡಬೇಕು ಅಂತಂದರೆ, ಪ್ರಾಯೋಗಿಕವಾಗಿ ಅಭ್ಯಾಸ ಮಾಡುವಂಥ ಕಲೆಯನ್ನು ನಾವು ಬೆಳೆಸ್ಕೊಂಡು ಎಷ್ಟು ಸಾಧ್ಯನೋ ಅಷ್ಟು ಮಾಡಬೇಕು. ಲ್ಯಾಬ್ಗಳನ್ನು ಬಳಸ್ಕೊಂಡು
ಪ್ರಾಕ್ಟೀಸ್ ಮಾಡಿರಬೇಕು. ಅದು ಕೇಳಿದಾಗ ಮಾಡಿ ತೋರಿಸ್ಬೇಕು. ನೆಕ್ಸ್ಟ್ ಪೂರ್ವ ಸಿದ್ಧತಾ ಪರೀಕ್ಷೆಯನ್ನು ನಾವು ತಗೋಬೇಕು. ಯಾವಾಗಲೂ ಪರೀಕ್ಷೆಗೆ ತಯಾರಾಗಬೇಕು. ನಾವು ಪರೀಕ್ಷೆಗೆ ಹೋಗ್ಬೇಕು ಅಂತಂದರೆ ಪೂರ್ವ ಸಿದ್ಧತಾ ಪರೀಕ್ಷೆ ಮಾಡ್ಕೋಬೇಕು. ಈಗ ನಾನು ಸೆಮಿಸ್ಟರ್ ಎಂಡಿಗೆ ಪ್ರತಿಯೊಂದು ವಿಷಯಕ್ಕೂ 80 ಅಂಕಗಳಿಗೆ 3 ಗಂಟೆಗಳ ಕಾಲ ಪರೀಕ್ಷೆಯನ್ನು ಬರೀಬೇಕು ಅಂತಂದರೆ ಒಂದು ಪ್ರಶ್ನೆ ಪತ್ರಿಕೆಯನ್ನು ಇಟ್ಟುಕೊಂಡು 3 ಗಂಟೆಗಳ ಕಾಲ ನೀನು ಮನೆಯಲ್ಲೇ ಪ್ರಾಕ್ಟೀಸ್ ಮಾಡಿ ಕೂಡು. 3 ಗಂಟೆಗಳ ಕಾಲ ಒಂದು ಪ್ರಶ್ನೆಯನ್ನು ಸಿದ್ಧಪಡಿಸ್ಕೊ. ಬೇಡ ನಿನಗೆ ಯಾವ ಗೊತ್ತಾಗಿಲ್ಲ ಸರ್ ಹೇಳು, ನಿಮ್ಮ ಮೇಡಮ್ಗಳಿಗೆ ಹೇಳ್ರಿ, ಸರ್ಗಳಿಗೆ ಹೇಳ್ರಿ. ಏನು ಅಂತಂದರೆ ಒಂದು ಮಾಡೆಲ್ ಕ್ವಶನ್ ಪೇಪರನ್ನು ಕೊಟ್ಟಿದ್ದು ಸರ್, ನಾವು ಮನೆಯಲ್ಲಿ ಅದನ್ನು ಪ್ರಾಕ್ಟೀಸ್ ಮಾಡ್ತೀವಿ. ಯಾರು ಕೊಡಂಗಿಲ್ಲ ರೀ. ನೀವು ಇಷ್ಟು ಆಸಕ್ತಿಯನ್ನು ತೋರಿಸಿದ್ರೆ ಅವರು ಮತ್ತಷ್ಟು ವಿಭಿನ್ನ ರೀತಿಯ ಒಂದು ಕೇಳಿದರೆ 2 ಪ್ರಶ್ನೆ ಪತ್ರಿಕೆಗಳನ್ನು ಕೊಡುವಂಥ ಶಿಕ್ಷಕರು ಇವತ್ತು ನಮ್ಗೆ ಸಿಗ್ತಾ ಇದ್ದಾರೆ, ಉಪನ್ಯಾಸಕರು ಸಿಗ್ತಾ ಇದ್ದಾರೆ. ಅದಕ್ಕೆ ನೀವೇನು ಮಾಡಿರಿ ಅಂತಂದರೆ ಅವರ ಸಹಾಯವನ್ನು ತಗೊಳ್ರಿ. ಇಲ್ಲ ಬೇಡಪ್ಪ, ಹಿಂದಿನ ವರ್ಷದ ಕ್ವಶನ್ ಪೇಪರ್ ಸಾಕಷ್ಟು ಇರ್ತಾವೆ, ಒಂದು ಕ್ವಶನ್ ಪೇಪರ್ ಆಯ್ಕೆ ಮಾಡ್ಕೊಳ್ಳಿ. ನಾನು ಇವತ್ತು ಇಷ್ಟು ಗಂಟೆಯಿಂದ ಇಷ್ಟು ಗಂಟೆಯವರೆಗೆ ಪರೀಕ್ಷೆಯನ್ನು ತೆಗೆದುಕೊಳ್ತೀನಿ. ಮನೆಯಲ್ಲೇ ನೀವು ಪರೀಕ್ಷೆಯನ್ನು ತೆಗೆದುಕೊಳ್ಳೋದು ಪೂರ್ವ ಸಿದ್ಧತೆ ಅಂದರೆ ಮುಂದೆ ಬರುವಂಥ ಪರೀಕ್ಷೆಗೆ ನಾನು ಪೂರ್ವ ತಯಾರಿ ಮಾಡ್ಕೊಳ್ಳೋದು. ನಾನು ರೆಡಿ, ಐ ಆಮ್ ರೆಡಿ ಟು ಫೇಸ್ ದ ಎಕ್ಸಾಮ್. ಇಲ್ಲೇ ಅದು ನಮ್ಮಲ್ಲಿ ಬರಬೇಕು. ಆ ಪೂರ್ವ ತಯಾರಿ ನಮ್ಮಲ್ಲಿ ಬರಬೇಕು. ಅಂದಾಗ ಮಾತ್ರ ನಾವೇನು ಮಾಡ್ತೀವಿ ಅಂತಂದರೆ ಪರೀಕ್ಷೆಯನ್ನು ಸುಲಭವಾಗಿ ಎದುರಿಸಲಿಕ್ಕೆ ಸಾಧ್ಯ ಇದೆ. ಇನ್ನು ಅಧ್ಯಯನ ಕೌಶಲ್ಯಗಳಲ್ಲಿ ಮುಖ್ಯವಾದದ್ದು ಏನು ಅಂತಂದರೆ ಸಮಯ ನಿರ್ವಹಣಾ ಕೌಶಲ್ಯ, ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ ಅಂತ ನಾವು ಹೇಳ್ತೀವಿ. ಸಮಯ ನಿರ್ವಹಣಾ ಕೌಶಲ್ಯ. ಟೈಮ್ ಆ್ಯಂಡ್ ಟೈಡ್ ವೇಟ್ ಫಾರ್ ನನ್ ಅಂತ ಹೇಳ್ತೀವಿ. ಟೈಮ್ ಆ್ಯಂಡ್ ಟೈಡ್ ವೇಟ್ ಫಾರ್ ನನ್. ವೇಳೆ ಮತ್ತು ಸಮುದ್ರದ ಅಲೆಗಳು ಯಾರಿಗಾಗಿಯೂ ಕಾಯುವುದಿಲ್ಲ, ಸಾಧ್ಯ ಇಲ್ಲ, ಯಾವಾಗಲೂ ಇಲ್ಲ. ಒಂದು ಸಮಯ, ಇನ್ನೊಂದು ಸಮುದ್ರದ ಅಲೆಗಳು ಯಾರಿಗಾಗೂ ಕಾಯಿಲ್ಲ, ಅದರಷ್ಟಕ್ಕೆ ಅದು ಹೋಗ್ತಾನೆ ಇರ್ತಾವೆ. ತೆರೆಗಳು ನೋಡ್ರಿ, ನೀವು ಬಂದಿರೋಂಥ ಸ್ವಲ್ಪ ಸುಮ್ಮನೆ ನಿಂದಿರ್ತಾವೆ, ಇವರು ಸಮುದ್ರ ನೋಡಕ್ಕೆ ಬಂದಾರ ತಡಿಪ ಅಂತೇಳಿ. ನೋ ಚಾನ್ಸ್ ಎಟ್ ಆಲ್. ಅದಕ್ಕೆ ಯಾವುದೇ ರೀತಿಯಾದ ಚಾನ್ಸೇ ಇಲ್ಲ. ಅವು ತಮ್ಮಷ್ಟಕ್ಕೆ ತಾವು ಹಾಗೆ ಹೋಗ್ತಾನೇ ಇರ್ತವೆ, ಏರಿರ್ತವೆ, ನಡೀತಾನೆ ಇರ್ತವೆ. ಸಮಯನೂ ಹಾಗೆ ಹೋಗ್ತಾ ಇರ್ತದೆ. ಟೈಮ್ ಒಂದು ಸ್ವಲ್ಪ ನಿಂದರು, ನಾನು ಕೆಲಸ ಇದೆ ಬೇರೆ, ಅದನ್ನು ಮಾಡಿ ಬರ್ತೀನಿ. ನಮಗೆಲ್ಲರಿಗೂ ಸಮಯ ಇರೋದು ಅಷ್ಟೇ. ಸಮಯ ಅದು ನಿರಂತರವಾಗಿರ್ತದೆ. ಅದಕ್ಕೆ ಯಾವುದೇ ರೀತಿಯಾದಂಥ ವಿಶ್ರಾಂತಿ ಅನ್ನೋದು ಇಲ್ಲ. ಆ ಸಮಯವನ್ನು ಬಳಸ್ಕೊಂಡು ನಾವೇನು ಮಾಡಬೇಕು ಅಂತಂದರೆ ಚೆನ್ನಾಗಿ ಅಧ್ಯಯನ ಮಾಡಬೇಕು. ನಾವೀಗ ವಿದ್ಯಾರ್ಥಿಗಳಿದ್ದೀವಿ ಅಂತಂದರೆ ಅಧ್ಯಯನದಲ್ಲಿ ಸಮಯವನ್ನು ಯಾವ ರೀತಿ ನಿರ್ವಹಣೆ ಮಾಡಬೇಕು. ಇಲ್ಲಿ ಒಂದು ವಿಚಾರ ನೆನಪಿಟ್ಕೊಡ್ರಿ. ಮುತ್ತು ಒಡೆದರೆ ಸಿಕ್ಕೀತು, ಹೊತ್ತು ಕಳೆದರೆ ಸಿಕ್ಕೀತೆ. ಒಂದು ಮುತ್ತು ನಮ್ಮ ಕಡೆ ಇದ್ದದ್ದು ಒಡೀತೆ ಅಂತಂದ್ರೆ ಮತ್ತೊಂದು ಮುತ್ತು ನಾವು ಖರೀದಿ ಮಾಡ್ಬೋದು ಹೋಗಿ. ಆದರೆ ಸಮಯ ಮಾತ್ರ ಸಿಗಂಗಿಲ್ಲ ಸ್ನೇಹಿತರೆ. ಒಮ್ಮೆ ಹೋದ ಹೊತ್ತನ್ನು ನೀನು ಕೋಟಿ ಕೊಡ್ತೀನಿ ಅಂತಂದ್ರೂ ಸಿಗೋದಿಲ್ಲ. ಅದಕ್ಕೆ ಸಮಯಕ್ಕೆ ಬಹಳ ಪ್ರಾಮುಖ್ಯತೆ ಇದೆ. ಅದಕ್ಕೆ ನೀವು ಬೆಲೆ ಕೊಟ್ಟಿ ಅಂತಂದ್ರೆ ಅದು ನಿನಗೆ ಬೆಲೆ ಕೊಡ್ತದೆ. ಸಮಯ ಹೇಳ್ತದೆ ನಮ್ಗೆ ಏನಂತಂದ್ರೆ, ಒಮ್ಮೆ ನೀ ನನಗೆ ಬೆಲೆ ಕೊಟ್ಟು ನೋಡ, ನಾನು ನಿನಗೆ ಬೆಲೆ ಕೊಡ್ತೀನಿ. ಅಂದ್ರೆ ಇಲ್ಲೇನು ಅಂತಂದರೆ, ಒಮ್ಮೆ ನಾವು ಸಮಯಕ್ಕೆ ಬೆಲೆ ಕೊಟ್ಟಿವಿ ಅಂತಂದ್ರೆ ನಮಗೆ ಬೆಲೆ ಕೊಡುವಂಥ ಸಮಯ ಬರ್ತದೆ. ಗಮನದಲ್ಲಿರಲಿ. ನಾವು ವೇಳೆಗೆ ಮಹತ್ವ ಕೊಟ್ವಿ ಅಂತಂದರೆ ನಮಗೆ ಮಹತ್ವ ಕೊಡುವಂಥ ವೇಳೆ ಬರ್ತದೆ ಮುಂದೆ. ಅದಕ್ಕಾಗಿ ಸಮಯವನ್ನು ಚೆನ್ನಾಗಿ ನಿರ್ವಹಣೆ ಮಾಡಬೇಕು. ಅದಕ್ಕಾಗಿ ನಾವು ಕೆಲವೊಂದಿಷ್ಟು ಕೌಶಲ್ಯಗಳನ್ನು ಅಳವಡಿಸ್ಕೋಬೇಕು. ಏನು ಅಂತಂದರೆ, ನಾವು ಏನು ಅಧ್ಯಯನ ಮಾಡಬೇಕಾಗಿದೆ ಆ ವಿಷಯವನ್ನು ಮೊದಲೇ ಆಯ್ಕೆ ಮಾಡಿಟ್ಕೊಂಡಿರ್ಬೇಕು. ಸುಮ್ಮನೆ ಸಮಯವನ್ನು ವ್ಯರ್ಥ ಮಾಡೋಂಗಿಲ್ಲ. ಏನು ಓದಬೇಕಾಗಿತ್ತು ಅದನ್ನು ಆಯ್ಕೆ ಮಾಡಿ ಇಟ್ಕೊಂಡಿದ್ವಿ ಅಂತಂದರೆ ಅದನ್ನೇ ನೇರವಾಗಿ ಓದೋದು, ಅದನ್ನೇ ವಿಶ್ಲೇಷಣೆ ಮಾಡೋದು, ಅದರ ಬಗ್ಗೆನೇ ಚಿಂತನೆ ಮಾಡೋದು. ಆನಂತರ ಯಾವ ಸಮಯದಲ್ಲಿ ಏನು ಓದಬೇಕು, ಬೆಳಗ್ಗೆ ಏನನ್ನು ಓದಬೇಕು ಮೊದಲೇ ಡಿಸೈಡ್ ಆಗಿರ್ಬೇಕು. ಮಧ್ಯಾಹ್ನ ಏನು ಓದಬೇಕು, ಸಂಜೆ ಹೊತ್ತಿನಲ್ಲಿ ಏನು ಓದಬೇಕು, ಇದನ್ನು ನಾವೇನು ಮಾಡಬೇಕು ಅಂತಂದರೆ ಮೊದಲೇ ನಿರ್ಧರಿಸಿರ್ಬೇಕು. ಈ ನಿರ್ಧಾರ ಇತ್ತು ಅಂತಂದರೆ ನಮ್ಮ ಓದು ಚೆನ್ನಾಗಿರ್ತದೆ. ಚೆನ್ನಾಗಿ ಓದಿದ್ವಿ ಅಂತಂದರೆ ಚೆನ್ನಾಗಿ ಪರೀಕ್ಷೆ ಬರೀತೀವಿ. ಇದು ಎಲ್ಲವೂ ಇದರಿಂದ ಸಾಧ್ಯ, ಸಮಯವನ್ನು ನಿರ್ವಹಣೆ ಮಾಡೋದ್ರಿಂದ. ಯಾವಾಗ ಏನೇನು ಓದ್ಬೇಕಂತ ಡಿಸೈಡ್ ಮೊದಲ ನಮಗೆ ಒಂದು ವೇಳಾಪಟ್ಟಿ ಇತ್ತು ಅಂತಂದರೆ ಅದ್ರ ಪ್ರಕಾರ ಕೆಲಸ ನಡೀತಾ ಇರ್ತದೆ. ಆ ವೇಳಾಪಟ್ಟಿ ಇರಲಿಲ್ಲ ಅಂತಂದ್ರೆ ನಾವು ಹೆಂಗಾರು ಮಾಡ್ತೀವಿ. ಅದಕ್ಕೆ ಅದು ನಮಗೆ ಇರಬೇಕು. ಇಲ್ಲಿ ನಾವು ಸಮಯವನ್ನು ನಿಯಂತ್ರಣ ಮಾಡಬೇಕು ಅಂತಂದರೆ, ನಿರ್ವಹಣೆ ಮಾಡಬೇಕು ಅಂತಂದರೆ ವೇಳಾಪಟ್ಟಿಗೆ ಅನುಗುಣವಾಗಿ ಏನು ಮಾಡಬೇಕು, ಕೆಲಸ ಕಾರ್ಯಗಳನ್ನು ಮಾಡಬೇಕು.
ಇನ್ನು ವೇಳಾಪಟ್ಟಿಯಲ್ಲಿ ನಮ್ಮ ದಿನನಿತ್ಯ ಚಟುವಟಿಕೆಗಳಿಗೆ ಮುಂಜಾನೆ ಎದ್ವಿ ಅಂದರೆ ಏನೇನು ನಮ್ಮ ಚಟುವಟಿಕೆಗಳು ಇರ್ತಾವೆ ಎಲ್ಲವೂ ಮುಗಿಸ್ಕೊಳ್ಳಿಕ್ಕೆ ವ್ಯಾಯಾಮ, ಊಟ, ಉಪಹಾರ, ವಿರಾಮ, ಆಟಗಳಿಗೆ ಸಮಯ ಕೊಡಬೇಕು. ಬರೀ ಓದೋದಂದ್ರೆ ಓದೋದಂತ ಹೇಳಂಗಿಲ್ಲ, ಎಲ್ಲದಕ್ಕೂ ಬೇಕು ರೀ. ಲರ್ನ್ ವಿತ್ ಎಂಜಾಯ್, ಲರ್ನ್ ವಿತ್ ಜಾಯ್. ನಾವು ಖುಷಿಯಾಗಿ ಓದಬೇಕು. ಈ ಕಲಿಕೆ ಅನ್ನೋದು ಒಂದೇನು ನಮಗೆ ಏನು ಒಂದು ದಿಗ್ಬಂಧನಲ್ಲ, ಒಳಗೆ ಕೂಟ ಒಂದು ಸೆರೆಮನೆ ಒಳಗೆ ಕೂಡಿ ಹಾಕ್ದಂಗಲ್ಲ. ಅದೊಂದು ತಪಸ್ಸು ನಿಜ. ಅದರೊಂದಿಗೆ ನಾವೇನು ಮಾಡಬೇಕು ಅಂತಂದರೆ ಕಲಿಕೆಯೊಂದಿಗೆ ಮನೋರಂಜನೆಗಳನ್ನು ಅಳವಡಿಸ್ಕೊಳ್ಬೇಕು, ಎಂಜಾಯ್ ಮಾಡಬೇಕು ರೀ. ಅದು ಕೂಡ ಪಾರ್ಟ್ ಆಫ್ ದಿ ಲೈಫ್. ಎಂಜಾಯ್ಮೆಂಟ್ ಅನ್ನೋದು ಕೂಡ ಪಾರ್ಟ್ ಆಫ್ ದಿ ಲೈಫ್, ಅದು ಜೀವನದ ಒಂದು ಭಾಗ. ಅದಕ್ಕಾಗಿ ನಾವು ಅದಕ್ಕೂ ಅದರದ್ದೇ ಆದ ಸಮಯವನ್ನು ಕೊಡಬೇಕು. ಎಲ್ಲವುಗಳು ಬೇಕು. ಊಟ, ವ್ಯಾಯಾಮ, ಆಟೋಟಗಳಲ್ಲಿ ನೀವೆಲ್ಲ ಚೆನ್ನಾಗಿದ್ರಿ ಅಂತಂದರೆ ನಿಮಗೆ ಒಳ್ಳೆಯ ಮನಸ್ಸು, ಒಳ್ಳೆಯ ಶರೀರ ಇರ್ತದೆ. ಅದರಿಂದ ನಿಮಗೆ ಓದಲಿಕ್ಕೆ, ಬರೀಲಿಕ್ಕೆ, ಅಭ್ಯಾಸ ಮಾಡಲಿಕ್ಕೆ, ಏನಾದರೂ ಸಾಧನೆ ಮಾಡಲಿಕ್ಕೆ ಹುಮ್ಮಸ್ಸು ಬರ್ತಾಯಿದೆ. ಅದೇ ರೀತಿಯಾಗಿ ಮನೆಯಲ್ಲಿ ದೂರದರ್ಶನ ಇರ್ತವೆ, ದೂರದರ್ಶನಗಳನ್ನು ನೋಡಬೇಕು, ವೀಕ್ಷಣೆ ಮಾಡಬೇಕು, ದಿನಪತ್ರಿಕೆಗಳನ್ನು ನೋಡಬೇಕು, ಸ್ನೇಹಿತರು, ಬಂಧು ಬಳಗವನ್ನು ಭೇಟಿ ಆಗಬೇಕು, ಮಾತಾಡಬೇಕು, ನಾಲ್ಕು ಮಾತು. ಆದರೆ ಎಲ್ಲದಕ್ಕೂ ಸಮಯ. ಸಾಲಿಪಿಡಿ ಹುಡುಗರು ಟಿ ವಿ ನೋಡಬಾರ್ದು, ತಪ್ಪು. ನೋಡಬೇಕು, ಎಷ್ಟು ನೋಡ್ಬೇಕು ಅಷ್ಟೇ ನೋಡಬೇಕು. ಸಾಲಿಪಿಡಿ ಹುಡುಗರು ಮೊಬೈಲ್ ನೋಡಬಾರ್ದು, ಅದು ಬೇಡ. ನೋಡ್ರಿ, ಎಲ್ಲದಕ್ಕೂ ಒಂದು ಸಮಯ ಅಂತ ಇರ್ತದಲ್ಲ, ಆ ಸಮಯಕ್ಕೆ ಅನುಗುಣವಾಗಿ ನೀವು ನೋಡಿದರೆ ಅದರಿಂದ ನಿಮ್ಗೆ ಲಾಭ ಆಯ್ತು. ಈ ದೂರದರ್ಶನದೊಳಗೆ ಕೆಲವೊಂದು ಪಾಠಗಳು ಬರ್ತವೆ, ವಾರ್ತೆಗಳು ಬರ್ತವೆ, ಕೆಲವೊಂದು ವಿಶೇಷ ನ್ಯೂಸ್ಗಳನ್ನು ಅವ್ರು ಹೇಳ್ತಿರ್ತಾರೆ, ಕೆಲವೊಂದು ವಿಶೇಷತೆಗಳನ್ನು ಹೇಳ್ತಿರ್ತಾರೆ. ಅವುಗಳ ನಮಗೆ ಅವಶ್ಯ ಇರ್ತವೆ, ತಿಳ್ಕೊಂಡು ಅಧ್ಯಯನಕ್ಕೆ ಸಂಬಂಧಪಟ್ಟದ್ದನ್ನು ವೀಕ್ಷಣೆ ಮಾಡೋದು. ಇವತ್ತು ನೋಡ್ರಿ, ನಮ್ಮೆಲ್ಲರಲ್ಲಿ ಹತ್ತಿರ ಏನದಾವ ಸ್ಮಾರ್ಟ್ಫೋನ್ ಅದಾವೆ. ಏನು ಇನ್ಫಾರ್ಮೇಷನ್, ಇಂಟರ್ನೆಟ್ ಪ್ಯಾಕ್ ಹೊಂದಿದ್ರೆ ಸಾಕು, ಜಗತ್ತ ನಮ್ಮ ಕಿಸಿದಾಗ ಅಂಥ ವ್ಯವಸ್ಥೆ ಇದೆ. ಆದರೆ ಅದನ್ನು ಕೂಡ ನಾವು ಎಷ್ಟು ಬೇಕೋ ಅಷ್ಟು ಬೇಗ ಬಳಕೆ ಮಾಡ್ಕೊಳ್ಳೋದು. ಅಧ್ಯಯನಕ್ಕೆ ಪೂರಕವಾಗಿ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತವೆ ಇವತ್ತು ಮೊಬೈಲ್ಸ್. ಬಟ್ ಅತಿಯಾಗಿ ನಾವು ಅದನ್ನು ನೋಡೋದ್ರಿಂದ ನಾವು ಹಾಳಾಗ್ತಾ ಇದ್ದೀವಿ ಹೊರತು ಅದು ನಮ್ಮನ್ನು ಹಾಳು ಮಾಡಿಲ್ಲ ಸ್ನೇಹಿತರೆ, ನಾವು ಆಗ್ತಾ ಇದ್ದೀವಿ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ನಾವೇನು ಮಾಡಬೇಕು, ಅದನ್ನು ವೀಕ್ಷಣೆ ಮಾಡಬೇಕು, ಬಳಸ್ಕೋಬೇಕು. ದಿನಪತ್ರಿಕೆಗಳನ್ನು ನೋಡಬೇಕು, ಅದರಿಂದ ನಮಗೇನಾಗ್ತದೆ, ಸಾಮಾನ್ಯ ಜ್ಞಾನ ಹೆಚ್ಚಾಗ್ತದೆ. ಏನು ನಮ್ಮ ಸುತ್ತಮುತ್ತ ಏನು ನಡೆಯಾಗ್ತದೆ ಗೊತ್ತಾಗ್ತೈತಿ. ಕೆಲವೊಂದು ಒಳ್ಳೊಳ್ಳೆ ವಿಚಾರಗಳು ಬರೆದಿರ್ತಾರೆ, ಅವನು ಓದಬೇಕು, ತಿಳ್ಕೋಬೇಕು. ನಮ್ಮ ಅಧ್ಯಯನಕ್ಕೆ ಪೂರ್ವಕವಾಗಿ ಕೆಲವೊಂದು ವಿಚಾರಗಳು ಬಂದಿರ್ತಾವೆ, ಅವನು ತಿಳ್ಕೋಬೇಕು. ಅಂದಾಗ ಅದು ಚೆನ್ನಾಗಿ ನೆರವೇರ್ತದೆ. ಇನ್ನು ನಾವೇನು ಮಾಡಬೇಕು ಅಂತಂದರೆ ಅಧ್ಯಯನದಲ್ಲಿ ಯಾವುದಕ್ಕೆ ಆದ್ಯತೆ ಕೊಡಬೇಕು ಅನ್ನೋದನ್ನು ಆದ್ಯತೆಯ ಮೇರೆಗೆ ಅಧ್ಯಯನ ಮಾಡಬೇಕು. ಸಮಯವನ್ನು ನೋಡಿ ತೀರ್ಮಾನಿಸಬೇಕು. ಪರೀಕ್ಷೆ ಸಮಯ ಬಂದಾಗ ಯಾವ ರೀತಿ ವಿಷಯಗಳಿಗೆ ಆದ್ಯತೆ ಕೊಡಬೇಕು, ಪರೀಕ್ಷೆಗಿಂತ ಪೂರ್ವದಲ್ಲಿ ಯಾವ ರೀತಿ ಇರಬೇಕು, ಸೆಮಿಸ್ಟರ್ ಪ್ರಾರಂಭದಲ್ಲಿ ಯಾವ ರೀತಿ ಇರಬೇಕು. ಪರೀಕ್ಷೆ ಇನ್ನೇನು 1 ತಿಂಗಳಿದ್ದಾಗ, 15 ದಿವಸ ಇದ್ದಾಗ, ಅಂದರೆ ಇಲ್ಲಿ ನಮಗೆ ಸಮಯದ ಒಂದು ಲಭ್ಯತೆಯನ್ನು ನೋಡಿಕೊಂಡು ನಾವು ಯಾವ ವಿಷಯಗಳಿಗೆ ಎಷ್ಟೆಷ್ಟು ಆದ್ಯತೆ ಕೊಡಬೇಕು ಅನ್ನೋದನ್ನು ನಿರ್ಧರಿಸಿಕೊಂಡು ಆ ಸಮಯವನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು ಆಗಬೇಕು. ಇನ್ನೊಂದು ಏನು ಹೇಳಬೇಕು ಅಂತಂದರೆ, ಪ್ರತಿದಿನ ನಾವು ಬೆಳಗ್ಗೆ ಎದ್ದಾಕ್ಷಣ ಏನು ಮಾಡಬೇಕು ಅಂತಂದರೆ ಹಾಸಿಗೆಯಲ್ಲೇ ಕೂತು ಎದ್ದಾಕ್ಷಣ ಏನು ಮಾಡಬೇಕು ಅಂತಂದರೆ, ಇವತ್ತು ನಾನು ಏನೇನು ಮಾಡಬೇಕು, ಜಸ್ಟ್ ನಾನೇನು ಮಾಡಬೇಕು ಇವತ್ತು ಬೆಳಗ್ಗೆ ಎದ್ದಾಕ್ಷಣ. ನನ್ನ ಮುಂಜಾನೆಯ ಕೆಲಸಗಳನ್ನು ಪೂರ್ಣಗೊಂಡ ನಂತರ ನಾನು ಇವತ್ತು ಏನು ಪ್ಲ್ಯಾನ್ ಮಾಡಿಟ್ಟೆ, ರಾತ್ರಿ ಮಲಗೋವರೆಗೂ ನಾನು ಏನೇನು ಮಾಡಬೇಕು, 1 by 1 ನೆನಪು ಮಾಡ್ಕೊಬೇಕು. ನೀವು ವೇಳಾಪಟ್ಟಿ ಹಾಕಿರ್ತೀರಿ, ಅದನ್ನು ನೆನಪಿಗೆ ತಂದುಕೊಳ್ಬೇಕು ಏನು ಮಾಡಬೇಕು ಅಂತ. ನಂತರ ಇದಾದಮೇಲೆ ಮಲಗುವಾಗ ಮುಂಜಾನೆ ನಾ ಏನು ವೇಳಾಪಟ್ಟಿ ಹಾಕೀನಿ, ಏನು ಮಾಡ್ಬೇಕಂತ ಅಂದ್ಕೊಂಡಿನಿ, ಅವು ಯಾವ್ಯಾವ ಕೆಲಸ ಆಗ್ಯಾವ, ಏನೇನಾಗ್ಯಾವ ವರದಿ ತೊಗೋಬೇಕು. ಮಲಗುವಾಗ ನಾವೇನು ಮಾಡಬೇಕು, ಇವತ್ತು ನಾನು ಅಂದ್ಕೊಂಡ ಪ್ರಕಾರ ಏನೇನು ಕೆಲಸ ಅದು, ಇದು ಎಸ್ ಓಕೆ ಆಯಿತು, ಈ ಕೆಲಸ ಹೇಳಿದ್ದೆ, ಅದು ಆಯಿತು, ಇದು ಆಯಿತು, ಇದು ಯಾಕೋ ಆಗಲಿಲ್ಲ, ಕಾರಣ ಏನು, ನಾಳೆ ವೇಳಾಪತ್ರಿಕೆ ಅಂದಿಗೆ ಅದನ್ನು ಹೆಂಗೆ ಬೆಳೆಸ್ಕೋಬೇಕು, ಇದನ್ನು ನಾವು ನೆಕ್ಸ್ಟ್ ಪ್ಲ್ಯಾನ್ ಮಾಡಬೇಕು. ನೆಕ್ಸ್ಟ್ ಡೇಗೆ ಪ್ಲ್ಯಾನ್ ಮಾಡಬೇಕು. ಆ ಶೆಡ್ಯೂಲ್ ಮುಂದೆ ಹೋಗ್ಬಾರ್ದು, ನೆಕ್ಸ್ಟ್ ಡೇ ಕವರ್ ಆಗಬೇಕು. ಏನೋ ಅನಿರೀಕ್ಷಿತದಿಂದ ಅದು ಆಗಿರಂಗಿಲ್ಲ, ಅದನ್ನು ನಾವು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಕೂಡ ಇಲ್ಲಿ ತೀರ್ಮಾನಿಸಬೇಕು. ಪ್ರತಿದಿನ ಇದಾಗಬೇಕು. ಪ್ರತಿದಿನ ಇದು ಆಯಿತು ಅಂತಂದರೆ ನಿಮ್ಮ ಅಧ್ಯಯನದೊಳಗೆ ನಿಮ್ಮನ್ನು ಹಿಡಿಯೋರು ಯಾರೂ ಇಲ್ಲ. ಯಾಕೆ ನೀವು ರ್ಯಾಂಕ್ ಬರೋಂಗಿಲ್ಲ ರೀ? ರ್ಯಾಂಕ್ ಬಂದೇ ಬರ್ತೀರ. ಈ ರೀತಿ ಅಧ್ಯಯನ ನಿಮ್ಮದಾದರೆ ಖಂಡಿತವಾಗಿ ನೀವು ರ್ಯಾಂಕ್ ಬರ್ತೀರಿ. ಇನ್ನು ಅಧ್ಯಯನ ಕೌಶಲ್ಯಗಳಲ್ಲಿ ಕೊನೆಯ ಕೌಶಲ್ಯ ಅಂತಂದರೆ ಏಕಾಗ್ರತೆ ಮತ್ತು ಅದರ ರೂಢಿ.
ಏಕಾಗ್ರತೆ ಮತ್ತು ಅದರ ರೂಢಿ. ಕಾನ್ಸಂಟ್ರೇಷನ್ ಆ್ಯಂಡ್ ಇಟ್ಸ್ ಪ್ರಾಕ್ಟೀಸ್. ಯಾವ ರೀತಿ ನಾವು ಏಕಾಗ್ರತೆಯನ್ನು ಅಭ್ಯಾಸ ಮಾಡ್ಕೋಬೇಕು? ಏಕಾಗ್ರತೆ ಅಂದರೆ ಏನು? ಸ್ವಾಮಿ ವಿವೇಕಾನಂದ ಅವರು ಹೇಳ್ತಾರೆ ಏನಂತಂದರೆ, ಶಿಕ್ಷಣವೆಂದರೆ ವಿಷಯ ಸಂಗ್ರಹಣೆ ಅಲ್ಲ, ಅದು ಮನಸ್ಸಿನ ಏಕಾಗ್ರತೆಯಾಗಿದೆ. ಶಿಕ್ಷಣ ಅಂದರೆ ವಿಷಯ ಸಂಗ್ರಹಣೆ ಅಲ್ಲ, ಅದೊಂದು ಮನಸ್ಸಿನ ಏಕಾಗ್ರತೆ. ಮನಸ್ಸಿನ ಏಕಾಗ್ರತೆ ಎಲ್ಲಿರ್ತದೆ ಅದನ್ನು ನಾವು ಸಂಪಾದನೆ ಮಾಡ್ಕೋತೀವಿ. ಏಕಾಗ್ರತೆ ಎದರೊಳಗೆ ಇರ್ತದೆ ಅದನ್ನು ನಾವು ಸಂಪಾದನೆ ಮಾಡ್ತೀವಿ. ಈ ವಾಹನ ಚಾಲಕನ ಏಕಾಗ್ರತೆ ಎಲ್ಲಿರ್ತದೆ ಅಂತಂದರೆ ಮಾರ್ಗದ ಮೇಲೆ ಇರ್ತದೆ. ಸುತ್ತಮುತ್ತ ಏನಿರ್ತದೆ ಅವನು ಏನಿರ್ತದೆ, ಮುಂದೆ ನಾವು ಊರಿಗೆ ಹೋಗಿ ಬಸ್ ತರಬೇಕು, ಆ ಊರಿಗೆ ಹೋಗಿ ನಾವು ಊರಿಗೆ ಹೋಗ್ಬೇಕು, ಅದೊಂದು ಮಾರ್ಗ ಅವನ ತಲೆಯಾಗಿರುತ್ತೆ. ಏಕಾಗ್ರತೆ ಹೋಗಿ ಮುಟ್ತಾನೆ. ಎಲ್ಲಿ ನಮ್ಮ ಏಕಾಗ್ರತೆ ಇರ್ತೈತಿ ಅದ ಕೆಲಸ ನಮಗೆ ಈಡೇರ್ತೈತಿ. ಅದು ನಮಗೆ ಇಲ್ಲಿ ಬೇಕಾಗಿದ್ದು. ಇವತ್ತು ನಮಗೆ ಬೇಕಾಗಿದ್ದು ಏನು ಅಂತಂದರೆ ಅದು ಒಬ್ಬ ಬಡಿಗೆ ನೋಡ್ರಿ, ಕಟ್ಟಿಗೆಯನ್ನು ಕೆತ್ತಿರ್ತಾನೆ. ಎಷ್ಟು ಕಟ್ಟಿಗೆ ಕೆತ್ತಬೇಕು ಅಷ್ಟು ಇಲ್ಲಿ ಅವನ ಲಕ್ಷ್ಯ ಏಕಾಗ್ರತೆ ಎಲ್ಲಿರ್ತದೆ ಅಂದರೆ ಆ ಉಳಿ ತೊಗೊಂಡು ಹೊಡಿತಿರ್ತಾನೆ. ಉಳಿ ತೊಗೊಂಡು ಕೊಡ್ರಲ್ಲಿ ಹೊಡಿತಿರ್ತಾನೆ. ಎಷ್ಟು ಬೇಕು ಅಷ್ಟು ಕೆತ್ತಾರೆ, ಎಷ್ಟು ಬೇಕಷ್ಟು ಏಕಾಗ್ರತೆ. ಅಲ್ಲಿ ಅವ್ನ ಕೆಲಸ ಆಯ್ತು. ಅಂದರೆ ಒಂದು ಮನಸ್ಸಿನ ಅದ್ಭುತವಾದ ಶಕ್ತಿ, ಅಂಥ ಶಕ್ತಿ ಒಂದೇ ವಿಷಯದ ಮೇಲೆ ಕೇಂದ್ರೀಕೃತ ಆಗ್ತು ಅಂತಂದರೆ ಆ ವಿಷಯವನ್ನು ನಾವೇನು ಮಾಡ್ತೀವಿ ಅಂತಂದರೆ ಸಾಧಿಸ್ತೀವಿ. ಅದಕ್ಕೆ ನಮಗೆ ಏಕಾಗ್ರತೆ ಬೇಕು ಅಂತ ಹೇಳ್ತಾರೆ. ಅಧ್ಯಯನದೊಳಗೆ ನಮಗೆ ಏಕಾಗ್ರತೆ. ನಾನೇನು ಮಾಡಬೇಕು? ಇದನ್ನು ಚೆನ್ನಾಗಿ ತಿಳ್ಕೋಬೇಕು. ಸೆಮಿಸ್ಟರ್ ಪೂರ್ತಿ ನಾವು ವಿಷಯಗಳನ್ನು ಚೆನ್ನಾಗಿ ತಿಳ್ಕೋಬೇಕು. ತಿಳ್ಕೊಂಡಂಥ ವಿಷಯಗಳನ್ನು ಏನು ಮಾಡಬೇಕು ಅಂತಂದರೆ ಸೆಮಿಸ್ಟರ್ ಕೊನೆಗೆ, ವರ್ಷದ ಕೊನೆಗೆ ಬರುವಂಥ ವಾರ್ಷಿಕ ಪರೀಕ್ಷೆಯಲ್ಲಿ, ಸೆಮಿಸ್ಟರ್ ಎಂಡಿಗೆ ಬರುವಂಥ ಪರೀಕ್ಷೆಯಲ್ಲಿ ನಾನೇನು ಮಾಡಬೇಕು? ಬರೀಬೇಕು. ಅದು ನಮ್ಮಿಂದ ಆಗಬೇಕು. ಅದಕ್ಕೆ ಹೇಳ್ತಾರೆ, ಎ ಸ್ಟ್ರಾಂಗ್ ಪರ್ಪಸ್ ವಿಲ್ ಫೈಂಡ್ ಎ ರೈಟ್ ಪಾತ್ ಅಂತೇಳಿ. ಎ ಸ್ಟ್ರಾಂಗ್ ಪರ್ಪಸ್ ವಿಲ್ ಫೈಂಡ್ ಎ ರೈಟ್ ಪಾತ್. ನಮ್ಮ ಉದ್ದೇಶ ನಿರ್ದಿಷ್ಟವಾಗಿ ನಿರ್ದಿಷ್ಟವಾದ ನಿಖರವಾದ ಉದ್ದೇಶ ಇತ್ತು ಅಂತಂದರೆ ಅದು ಉತ್ತಮ ದಾರಿಯನ್ನು ಹುಡುಕ್ತೈತೆ. ಉತ್ತಮ ದಾರಿಯನ್ನು ಏನು ಮಾಡ್ತದೆ ಅಂತಂದರೆ ಹುಡುಕೊಂಡು ಹೋಗ್ತೈತೆ. ಅದಕ್ಕೆ ನಮ್ಮ ಉದ್ದೇಶ ಇಲ್ಲಿ ಸ್ಪಷ್ಟವಾಗಿರ್ಬೇಕು. ಉದ್ದೇಶ ಇತ್ತು ಅಂತಂದರೆ ಏಕಾಗ್ರತೆ ತಾನೇ ಬರ್ತದೆ. ಯಾಕೆ ಬರಂಗಿಲ್ಲ? ಏಕಾಗ್ರತೆ ಬರ್ತದೆ ತಾನು. ಆ ವಿಷಯದ ಮೇಲೆ ಆ ವಿಷಯದೊಳಗೆ ಏನೈತೆ ಅನ್ನೋ ನಾವು ತಿಳ್ಕೋಬೇಕು. ಅದ್ರ ಮೇಲೆ ಕೇಳ್ತಕ್ಕಂಥ ಪ್ರಶ್ನೆಗಳನ್ನ ನಾವು ಉತ್ತರಿಸ್ಬೇಕು ಅಂದಾಗ ಏಕಾಗ್ರತೆ ಬರ್ತದೆ. ನಿಮ್ಮ ಉದ್ದೇಶ ಏನಿರಬೇಕು ಅಂತಂದರೆ ಸ್ಟ್ರಾಂಗ್ ಆಗಿರಬೇಕು. ಉತ್ತಮ ಆರೋಗ್ಯ ಮತ್ತು ಉತ್ತಮ ಹವ್ಯಾಸಗಳಿರಬೇಕು. ನಾವು ಉತ್ತಮ ಆರೋಗ್ಯವನ್ನು ಹೊಂದಿರಬೇಕು. ನಮ್ಮ ಆರೋಗ್ಯವನ್ನು ಕೆಡಿಸ್ಕೋಬಾರ್ದು. ನಾವು ಒಳ್ಳೆಯ ಆಹಾರವನ್ನು, ಒಳ್ಳೆಯ ನೀರನ್ನು, ಒಳ್ಳೆಯ ಗಾಳಿಯನ್ನು ಸೇವನೆ ಮಾಡ್ಕೋತಾ ಆರೋಗ್ಯದಿಂದ ಇರಬೇಕು. ನಾವು ಆರೋಗ್ಯ ಇದ್ವಿ ಅಂತಂದ್ರೆ ಮನಸ್ಸು ಆರೋಗ್ಯವಾಗಿರ್ತೈತೆ. ಅದು ಆರೋಗ್ಯ ಇತ್ತು ಅಂತಂದ್ರೆ ಏಕಾಗ್ರತೆ ಬರ್ತದೆ. ಏಕಾಗ್ರತೆ ಇತ್ತು ಅಂತಂದ್ರೆ ನಾವು ಏನು ಅನ್ಕೊಂತೀವಿ ಅದನ್ನು ಸಾಧಿಸ್ತೀವಿ ರೀ. ಈ ಏಕಾಗ್ರತೆ ಒಳಗೆ ಅಷ್ಟು ಶಕ್ತಿ ಅದು. ಅಷ್ಟೊಂದು ಅದ್ಭುತವಾದ ಶಕ್ತಿ ಏಕಾಗ್ರತೆ. ಕಾನ್ಸಂಟ್ರೇಷನ್ ಕೊಟ್ಟು ಏನು ಮಾಡ್ತೀವಿ ಅದಾಗಿರ್ತದೆ. ಎಲ್ಲೋ ಲಕ್ಷ್ಯ ಇಲ್ಲ. ನಾವೀಗ ಇವತ್ತಿನ ನಮ್ಮ ಹವ್ಯಾಸ ಹೆಂಗಾಗೈತೆ ಅಂತಂದರೆ ಇಲ್ಲಿ ಬರಿತಿರ್ತೀವಿ, ಟಿ ವಿ ನೋಡ್ತಿರ್ತೀವಿ, ಇಲ್ಲಿ ಬರಿತಿರ್ತೀವಿ, ಮೆಸೇಜಿಗೆ ರಿಪ್ಲೈ ಮಾಡ್ತಿರ್ತೀವಿ, ಇಲ್ಲಿ ಓದ್ತಿರ್ತೀವಿ, ಮೆಸೇಜಿಗೆ ರಿಪ್ಲೈ ಮಾಡ್ತಿರ್ತೀವಿ. ಆ ವಿಷಯ ನಿಮಗೆ ಎಲ್ಲಿ ತಿಳಿಬೇಕ್ರಿ? ಎಲ್ಲಿ ನಿಮ್ಮ ಸ್ಮೃತಿ ಪಟಲದೊಳಗೆ ಇಳಿಲಿಕ್ಕೆ ಸಾಧ್ಯ ಇದೆ? ಅದಕ್ಕೆ ಅದಲ್ಲ. ಏಕಾಗ್ರತೆ ಕೊಟ್ಟು ಇವತ್ತು ಓದಾಕತ್ತೀವಿ ಅಂತಂದ್ರೆ ಅದನ್ನು ಆಮೇಲೆ ನೋಡೋಣಲ್ಲ, ಅದಕ್ಕೆ ಸಮಯ ಐತೆ. ಅದಕ್ಕೆ ಅದರ ವಿಷಯವನ್ನು ತಿಳ್ಕೊಂಡ್ಬಿಟ್ಟು ಅದರಲ್ಲೇ ನಾವು ಇರಬೇಕು, ತಲ್ಲೀನರಾಗಬೇಕು, ಮಗ್ನರಾಗಬೇಕು. ಅಂದಾಗ ನಮಗೆ ಅದರಿಂದ ಏನೋ ಒಂದು ವಿಶೇಷತೆ ಸಿಗ್ತಾ ಇದೆ ಸ್ನೇಹಿತರೆ. ಅದೇ ರೀತಿ ಇಲ್ಲಿ ಏನಿರ್ಬೋದು ಅಂತಂದರೆ ಏಕಾಗ್ರತೆಯಿಂದ ನಮಗೇನಾಗ್ತದೆ? ಗೊಂದಲ ನಿವಾರಣೆ ಆಗ್ತದೆ. ಏಕಾಗ್ರತೆ ಇತ್ತು ಅಂತಂದರೆ ಯಾವುದೇ ರೀತಿಯಾದ ಗೊಂದಲಗಳು ನಮಗೆ ಇರೋದಿಲ್ಲ. ಇನ್ನು ಈ ಏಕಾಗ್ರತೆ ಬರಬೇಕು, ಮನಸ್ಸು ಚಂಚಲತೆ ಹೋಗಬೇಕು, ಮನಸ್ಸು ಗೊಂದಲಗಳನ್ನು ಕಳ್ಕೋಬೇಕು, ಗೊಂದಲಗಳಿಂದ ದೂರ ಆಗಬೇಕು ಅಂದ್ರೆ ನಾವು ಏನು ಮಾಡಬೇಕು ಅಂತಂದರೆ ಇಲ್ಲಿ ಯೋಗ ಮತ್ತು ಧ್ಯಾನಗಳನ್ನು ನಿರಂತರವಾಗಿ ಅಭ್ಯಾಸ ಮಾಡಬೇಕು. ಏಕಾಗ್ರತೆ ಬರಬೇಕು ಅಂತಂದರೆ ಯೋಗ ಮತ್ತು ಧ್ಯಾನಗಳನ್ನು ಮಾಡಬೇಕು. ನೀವು ಯೋಗ ಮತ್ತು ಧ್ಯಾನ, ಯೋಗ, ಪ್ರಾಣಾಯಾಮ, ಧ್ಯಾನ, ಯೋಗಾಸನ, ಪ್ರಾಣಾಯಾಮ, ಧ್ಯಾನ ಇವುಗಳನ್ನು ಒಬ್ಬ ಒಳ್ಳೆಯ ಗುರುವಿನ ಮಾರ್ಗದರ್ಶನದಿಂದ ಕಲಿತು ನಿಮ್ಮ ಜೀವನದೊಳಗೆ ಅಳವಡಿಸ್ಕೊಂಡ್ರಿ ಅಂತಂದರೆ ಏಕಾಗ್ರತೆಗೆ ನಿಮ್ಮ ಹತ್ರ ಕೊರತೆನೇ ಇಲ್ಲರಿ. ನೀವು ಇಷ್ಟು ಸಮಾಧಾನ, ಇಷ್ಟು ಸಂಯಮಶೀಲರು, ಇಷ್ಟು ಸಮಯ ನಿರ್ವಾಹಕರಾಗ್ತೀರಿ ಅಂತಂದರೆ ನಿಮ್ಮಷ್ಟು ಉತ್ತಮವಾದ ವ್ಯಕ್ತಿತ್ವ ಹೊಂದಿದ ವ್ಯಕ್ತಿನೇ ಯಾರೂ ಇಲ್ಲ. ಉದಾಹರಣೆಗೆ ನಾವು ಸ್ವಾಮಿ ವಿವೇಕಾನಂದರು ನೋಡ್ರಿ, ಅವರಲ್ಲಿ ಎಷ್ಟು ಒಂದು ಛಂದಸ್ಸು, ಎಷ್ಟು ವ್ಯಕ್ತಿತ್ವ ಹೆಂಗೈತೆ.
ವಿವೇಕಾನಂದರು ನೋಡ್ರೆ ನಮಗೆ ಗೊತ್ತಾಗಬೇಕು ಏಕಾಗ್ರತೆಗೆ ಇನ್ನೊಂದು ಹೆಸರು, ಯೋಗಕ್ಕೆ ಇನ್ನೊಂದು ಹೆಸರು, ಧ್ಯಾನಕ್ಕೆ ಇನ್ನೊಂದು ಹೆಸರು. ಎಲ್ಲಿ ನಮ್ಮ ಏಕಾಗ್ರತೆ ನಾವು ಬಲಿಷ್ಠ ಆಗ್ತೀವಿ, ನಮ್ಮ ಮನಸ್ಸು ಬಲಿಷ್ಠ ಆಗ್ತದೆ, ನಾವು ಬಲಿಷ್ಠ ಆಗ್ತೀವಿ, ಒಳ್ಳೆ ಆಕರ್ಷಣೆ ಬರ್ತದೆ. ಒಂದು ತೇಜಸ್ಸು ನೋಡ್ರಿ, ವಿವೇಕಾನಂದರನ್ನು ನೋಡ್ಬೇಕಾದ್ರೆ ಅವ್ರ ಮುಖದಲ್ಲಿರ್ತಕ್ಕಂಥ ತೇಜಸ್ಸನ್ನು ನೋಡ್ಬೇಕು. ಆ ರೀತಿ ನಾವು ಹಾಕಬೇಕು. ನಾವು ಕೂಡ ಚೆನ್ನಾಗಿ ಕಾಣಬೇಕು. ನಾವು ಚೆನ್ನಾಗಿ ಕಾಣಬೇಕಂದ್ರೆ ಏನೇನೋ ಪ್ರಯತ್ನಗಳನ್ನು ನಾವು ಮಾಡ್ತೀವಿ. ಬೇಡ, ಒಳ್ಳೆಯ ಯೋಗಾಸನ, ಪ್ರಾಣಾಯಾಮ ಮತ್ತು ಧ್ಯಾನಗಳನ್ನು ಅಳವಡಿಸ್ಕೊಂಡ್ವಿ ಅಂತಂದರೆ ಏಕಾಗ್ರತೆ ತನ್ನಿಂದ ತಾನೇ ಬರ್ತದೆ. ಒಟ್ಟಾರೆಯಾಗಿ ನಮ್ಮ ವ್ಯಕ್ತಿತ್ವ ವಿಕಸನ ಆಗ್ತದೆ. ನಾವು ಛಂದಸ್ಸು, ನಮ್ಮಲ್ಲಿಯೂ ಒಂದು ತೇಜಸ್ಸು ಬರ್ತದೆ, ಓಜಸ್ಸಕ್ತಿ ನಮ್ಮಲ್ಲಿಯೂ ಬರ್ತದೆ. ಆವಾಗ ನಮ್ಮ ವ್ಯಕ್ತಿತ್ವ ಎಲ್ಲೆಲ್ಲೂ ಪಸರಿಸ್ಲಿಕ್ಕೆ ಚಾಲು ಆಗ್ತದೆ. ನಿಮ್ಮ ವ್ಯಕ್ತಿತ್ವಕ್ಕೆ ಪಾರವಿಲ್ಲ. ಅಷ್ಟು ಒಳ್ಳೆಯ ವ್ಯಕ್ತಿ ನೀವು ಆಗ್ತೀರಿ, ಗ್ರೇಟ್ ಆಗ್ತೀರಿ, ಪ್ರಸಿದ್ಧ ವ್ಯಕ್ತಿ ಆಗ್ತೀರಿ ನೀವು. ಇದು ಇದರಿಂದ ಸಾಧ್ಯ. ಅದಕ್ಕೆ ಯೋಗ, ಧ್ಯಾನ, ಪ್ರಾಣಾಯಾಮ ಇವುಗಳನ್ನು ಏನು ಮಾಡಿರಿ ಅಂತಂದರೆ ಒಬ್ಬ ಒಳ್ಳೆಯ ಯೋಗ ಗುರುಗಳಿಂದ ಕಳ್ಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ಬಿಡು. ಒಬ್ಬ ಕಳ್ಕೊಂಡು ನಮ್ಮ ಜೀವನದೊಳಗೆ ಅಳವಡಿಸ್ಕೊಂಡ್ಬಿಟ್ಟಿವಿ ಅಂತಂದರೆ ಪ್ರತಿನಿತ್ಯ ಅದಕ್ಕೊಂದು ಸಮಯವನ್ನು ನಿಗದಿಪಡಿಸಿ ಈ ರೀತಿ ಮಾಡ್ತಾ ಹೋದ್ವಿ ಅಂತಂದರೆ ನಮ್ಗೆ ಯಾವುದೇ ರೀತಿಯ ಗೊಂದಲಗಳು ಬರೋಂಗಿಲ್ಲ, ತಳಮಳಗಳು ಬರೋಂಗಿಲ್ಲ, ಆತಂಕ ಇರೋಂಗಿಲ್ಲ, ಭಾಳಷ್ಟು ಸಮಾಧಾನವಾಗಿರ್ತದೆ, ಒಳ್ಳೆಯ ಖುಷಿಯಾಗಿರ್ತೀವಿ, ಕೆಲಸದಲ್ಲಿ ಸಕ್ಸಸ್ ಆಗ್ತದೆ. ಈ ರೀತಿಯಾಗಿ ಎಷ್ಟು ಅಧ್ಯಯನ ಕೌಶಲ್ಯಗಳನ್ನು ನಾವೇನು ಮಾಡಿದ್ದೀವಿ ಅಂತಂದರೆ ಇದುವರೆಗೆ ಚರ್ಚೆ ಮಾಡಿದ್ವಿ ಸ್ನೇಹಿತರೆ. ಈ ಅಧ್ಯಯನ ಕೌಶಲ್ಯಗಳನ್ನು ಅಳವಡಿಸ್ಕೊಂಡು ನಾವು ಮುಂದುವರೆದು ಅಧ್ಯಯನ ಮಾಡಿದ್ದೇ ಆದರೆ ಅಧ್ಯಯನದಲ್ಲಿ ಖಂಡಿತ ಯಶಸ್ವಿ ಆಗ್ತೀವಿ. ಈ ಅಧ್ಯಯನ ಕೌಶಲ್ಯಗಳು ಯಾವುವು ಅನ್ನೋದನ್ನು ಮತ್ತೊಮ್ಮೆ ಹೇಳ್ತೀನಿ. ಭಾಗ 1ರಲ್ಲಿ ಅವಲೋಕನ ಕೌಶಲ್ಯಗಳು ಮತ್ತು ಓದುವ ಕೌಶಲ್ಯಗಳ ಬಗ್ಗೆ ಚರ್ಚೆ ಮಾಡಿದ್ವಿ. ಭಾಗ 2ರಲ್ಲಿ ಕೇಳುವ ಕೌಶಲ್ಯಗಳು, ನೆನಪಿನ ಕೌಶಲ್ಯಗಳು, ಅಭಿವ್ಯಕ್ತಿ ಕೌಶಲ್ಯಗಳು ಮತ್ತು ಮಾತನಾಡುವ ಕೌಶಲ್ಯಗಳ ಬಗ್ಗೆ ಚರ್ಚೆ ಮಾಡಿದ್ವಿ. ಅದೇ ರೀತಿ ಭಾಗ 3ರಲ್ಲಿ ಏನು ಮಾಡ್ತಾ ಇದ್ದೀವಿ ಅಂತಂದರೆ ಬರವಣಿಗೆ ಕೌಶಲ್ಯಗಳು, ಪರೀಕ್ಷಾ ಕೌಶಲ್ಯಗಳು, ಸಮಯ ನಿರ್ವಹಣಾ ಕೌಶಲ್ಯಗಳು, ಏಕಾಗ್ರತೆ ಮತ್ತು ಅದರ ರೂಢಿ ಅನ್ನುವಂಥ ವಿಷಯಗಳ ಮೇಲೆ ಚರ್ಚೆ ಮಾಡಿದ್ದೀವಿ. ಈ ಅಧ್ಯಯನ ಕೌಶಲ್ಯಗಳು ನಿಮ್ಮಲ್ಲಿ ಇದ್ದವು ಅಂತಂದರೆ ಖಂಡಿತವಾಗಿ ನೀವು ಅಧ್ಯಯನದಲ್ಲಿ ಯಶಸ್ವಿ ಆಗೇ ಆಗ್ತೀರಾ. ಅದರಲ್ಲಿ ಎರಡು ಮಾತಿಲ್ಲ. ಅದಕ್ಕೆ ಈ ಎಲ್ಲ ಅಧ್ಯಯನ ಕೌಶಲ್ಯಗಳನ್ನು ಅಳವಡಿಸ್ಕೊಳ್ರಿ. ಅದಕ್ಕೂ ಮತ್ತೊಮ್ಮೆ ನಾನು ಅರುಣ್ ಖಾನಾಪುರ್ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನು ಅಂತಂದರೆ ನನ್ನ ಅಧ್ಯಯನ ಕೌಶಲ್ಯಗಳು ಭಾಗ 1, ಭಾಗ 2 ಹಾಗೂ ಇದು ಭಾಗ 3 ಇವುಗಳನ್ನು ಕೇಳಿ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ಇವುಗಳನ್ನು ನಿಮಗಿಷ್ಟ ಆದರೆ ಲೈಕ್ ಮಾಡಿ, ನನಗೆ ಕಮೆಂಟ್ ಮಾಡಿ, ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಇನ್ನಷ್ಟು ವಿಡಿಯೋಗಳನ್ನು ಮಾಡಲಿಕ್ಕೆ ನನಗೆ ಪ್ರೇರಣೆಗಳನ್ನು ನೀಡಿ ಅನ್ನೋದ್ರ ಮೂಲಕವಾಗಿ ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿಸಿಕೊಳ್ತಾ ಅಧ್ಯಯನ ಕೌಶಲ್ಯಗಳು ಅನ್ನುವಂಥ ವಿಷಯದ ಚರ್ಚೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ನಮಸ್ಕಾರ.